ಸೀತಾ, ಭಾವನ ಹತ್ರ ಹೇಳ್ ಕಳ್ಸಿದ್ರು ನಿನ್ನ ಭಾವಿ ಗಂಡ ಇನ್ನು ಬರ್ಲಿಲ್ವಲ್ಲೇ? ಎಲ್ಲ ದೇವಸ್ಥಾನದ ಹತ್ರ ಪುಸ್ತಕ ಹಿಡ್ಕೊಂಡು ಜಪ ಮಾಡ್ತಾ ಕೂತಿರ್ಬೇಕು. ಹೋಗಿ ದನ ಹೇಳ್ಕೊಂಡ್ ಬರೋ ಹಂಗ್ ದಲ್ದರ ಅಂತ ಹೇಳ್ಕೊಂಡ್ ಬಾ, ಹೋಗು. ಈಗ್ಲೇ ಹೇಳ್ಕೊಂಡ್ ಬರ್ತೀನತ್ತೆ. ವಿಶಾಲವಾದ ಕಣ್ಣುಗಳು, ಶರತ್ಕಾಲದ ಚಂದ್ರನಂತಹ ಕಾಂತಿಯುಕ್ತವಾದ ಮುಖ, ತಗ್ಗಿರುವ ಭುಜಗಳು, ಉನ್ನತವೂ ಹಾಗೂ ಪುಷ್ಟವಾದ ಸ್ತನಗಳಿಂದ ಸಂಕ್ಷಿಪ್ತವಾಗಿರುವ ಎದೆ, ಬಡನಡು, ಬಲಿಷ್ಠವಾದ ನಿತಂಬ ಮತ್ತು ಜಗನಗಳು, ಕುಟಿಲ ಬೆರಳುಗಳುಳ್ಳ ಪಾದಗಳು. ಹೀಗಿರುವ ಮಾಲವಿಕೆ ಶರೀರವು ನಾಟ್ಯಾಚಾರ್ಯನ ಮನೋಭಿಪ್ರಾಯಕ್ಕನುಗುಣವಾಗೇ ಮೂಡಿದೆ. ಕರೆಮನೆ ಕೃಷ್ಣಯ್ಯ ಹೆಗಡೆ. ಅಯ್ಯಯ್ಯೋ, ಸೋತೋದೆ. ನನ್ ಕೈ ಮುಟ್ ನೋಡಿದ್ರು ನನ್ ಹೆಣ್ಣು ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ನಿನ್ ಕೈ ಮುಟ್ಟೋದಲ್ಲ, ಇಡೀ ನಿನ್ ಮೈ ಮುಟ್ಟಿದ್ರು ನಿನ್ನ ಹೆಣ್ಣು ಅಂತ ಯಾರು ಹೇಳೋದಿಲ್ಲ, ನೀನ್ ಗಂಡೆ. ಓಹೋ, ಹಾಗಾದ್ರೆ ಇಡೀ ದೇಶದಲ್ಲಿ ಎಲ್ಲೂ ನಡೀದಿರೋ ಮದ್ವೆ ನಡೆಯುತ್ತೆ. ಗಂಡು ತಾಳಿ ಕಟ್ಟೋದು. ಯಾಕೆ? ನಾನ್ ನಿನ್ ಮದ್ವೆ ಆಗಕ್ಕೆ ನನ್ಗೆ ಬೇರೆ ಯಾವ ಹೆಣ್ಣು ಗತಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಲೊಟ್ಟೆ ಮಾಮ, ನೀನ್ ಅದ್ ಹ್ಯಾಕ್ ಬೇರೆ ಹುಡುಗಿನ ಮದ್ವೆ ಆಗ್ತೀಯೋ ನಾನು ನೋಡ್ತೀನಿ. ನಮ್ಮಪ್ಪ ನಾನು ಹುಟ್ಟಿಸಿದ್ದೆ ನಿನಗೋಸ್ಕರ. ಹೆಣ್ಮಗು ಹುಟ್ಟಿದ್ರೆ ನಿನಗೆ ತಂದ್ಕೋತೀನಿ ಅಂತ ನಿಮ್ಮಮ್ಮ ಮಾತ್ ಕೊಟ್ಟಿದ್ದಕ್ಕೆ ನನಗೆ ಸೀತೆ ಅಂತ ಹೆಸರಿಟ್ಟಿರೋದು. ನಮ್ಮ ಅಮ್ಮ ಅವಳ ಮಾತನ್ನ ಉಳ್ಸ್ಕೋಬೇಕು ಅಂದ್ರೆ ಅವಳು ಇನ್ನೊಂದ್ ಮಗನ್ ಹೇರ್ಬೇಕಷ್ಟೇ. ನಾನ್ ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಗೊತ್ತಾ? ಕಾಳಿದಾಸನ ಶಾಕುಂತಲೆ ತರ ಇರ್ಬೇಕು. ನಾನು ಅವ್ರ ತರನೇ ಆಗ್ತೀನಿ. ಈಗ ಬಾ, ಅತ್ತೆ ಊಟ ಕರೀತಿದ್ದಾರೆ. ಆಮೇಲೆ ಬರ್ತೀನಿ, ಹೋಗು. ಜೊತೆಗ್ ಬರ್ದೆ ಹೋದ್ರೆ ದನ ಹೇಳ್ಕೊಂಡ್ ಬಂದ ಹಾಗೆ ದರ್ದರ ಹೇಳ್ಕೊಂಡ್ ಬಾ ಅಂತ ಅತ್ತೆ ಹೇಳಿದ್ದಾರೆ. ಆಮೇಲೆ ಬರ್ತೀನಿ, ಹೋಗೆ. ಸುಮ್ಮನೆ ನನ್ ತಲೆ ತಿನ್ಬೇಡ. ಬರಲ್ ಬಿಡೆ. ಅತ್ತೆ, ತಗೊಳ್ಳಿ ನಿಮ್ ಮಗನ್ನ. ದನ ಹೇಳ್ಕೊಂಡ್ ಬಂದ ಹಾಗೆ ಹೇಳ್ಕೊಂಡ್ ಬಂದಿದ್ದೀನಿ. ಬಿಡೆ. ತಗೊಳ್ಳಿ ನಿಮ್ ಮಗನ್ನ. ಇವನ್ ಬಗ್ಸಕ್ ನೀನೇ ಸರಿ ಕಣಮ್ಮ. ಎಲ್ಲೋ ಅದು ಊಟ ಸಮಯ ಸರಿಯಾಗಿ ಪುಸ್ತಕ ಹಿಡ್ಕೊಂಡ್ ಕೂತಿದ್ದು ಹಬ್ಬ ಅಂತಿಲ್ಲ, ಹರಿದಿನ ಅಂತಿಲ್ಲ. ಹೋಗ್ ಕೈಗ ತೊಳ್ಕೊ ಊಟ ಹಾಕ್ತೀನಿ. ಬಾಮ್ಮ. ಯಾಕಮ್ಮ ನನ್ಗೆ ಎರಡೆಲ್ಲ ಒಟ್ಟಿಗೆ ಹಾಕಿರೋದು? ಮಧ್ಯಾಹ್ನದ ರಾತ್ರಿದ ಊಟ ಒಟ್ಟಿಗೆ ಹಾಕಕ? ಒಟ್ಟಿಗೆ ಹಾಕಿದ್ರು ತಿನ್ಬಿಡೋ ಭೂಪಾನೇ ನೀನು. ಒಂದ್ ನೀತಿ ಗೊತ್ತಿಲ್ಲ, ಒಂದ್ ಮಿತಿ ಗೊತ್ತಿಲ್ಲ. ನಿನ್ ಹೊಟ್ಟೆ ಅಳತೆ ನೋಡಿ ನಾನೇ ಬಡಿಸ್ಬೇಕು. ಮಜ್ಜಿಗೆಯನ್ನ ಹಾಕೋ ಸ್ವಲ್ಪ ತಡ ಆದ್ರೆ ಆ ಪಕ್ಷ ತಗೊಂಡು ಎದ್ದೇ ಬಿಡ್ತೀಯಾ? ಇನ್ನೊಂದೆಲೆ ಸೀತಾಗೆ ಇವತ್ ಭೀಮ್ ಅಮಾವಾಸ್ಯೆ ಅಲ್ವಾ? ಮುಂದೆ ಗಂಡ ಹೆಂಡತಿ ಆಗೋರ್ನ ಇವತ್ತೇ ನೋಡೋ ಆಸೆ ಆಯ್ತು, ಅದಕ್ಕೆ ಒಟ್ಟಿಗೆ ಹಾಕ್ದೆ. ಆ ನಿನ್ನ ಆಸೆಗೆ ಇವತ್ತೇ ಎಳ್ಳು ನೀರು ಬಿಟ್ಬಿಡು. ಅವಳ ಜೊತೆ ಮದ್ವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳು ಪೂರ್ವ ಆದ್ರೆ ನಾನು ಪಶ್ಚಿಮ, ಅವಳು ದಕ್ಷಿಣ ಆದ್ರೆ ನಾನು ಉತ್ತರ. ನೀನ್ ಉತ್ತರ ಅಲ್ಲ, ಉತ್ತರ ಕುಮಾರ. ನಿನ್ ಪೌರುಷ ಏನಿದ್ರು ಅಮ್ಮ ಮತ್ತೆ ಬಡಪಾಯಿ ಹುಡುಗಿ ಮುಂದೆ. ಉತ್ತರನ್ ಪೌರುಷ ಒಲೆ ಮುಂದೆ, ನಿನ್ನ ಪೌರುಷ ಎಲೆ ಮುಂದೆ. 3 ಕಾಸಿನ ಪ್ರಯೋಜನ ಇಲ್ಲ. ಸೋಂಬೇರಿ ತರ ಯಾವಾಗ್ಲೂ ಹಾಳು ಪುಸ್ತಕ ಹಿಡ್ಕೊಂಡ್ ಕಾಲ ಕಳಿತೀಯ. ಗದ್ದೆ ಮಾಡೋ ಅಂದ್ರೆ ಗುದ್ಲಿಕ್ಕೆ ಬರ್ತೀಯ, ಅಂಗಡಿ ಬಂಗಿ ಹಾಕೋ ಅಂದ್ರೆ ಬಂಗಿ ಮೀನಿ ತರ ಮುಖ ಮಾಡ್ತೀಯ. ಏನಿನ್ ಮುಖಕ್ಕೆ ಈ ರೀತಿ ಹುಡುಗಿ ಸಾಕಾಗಲ್ವಾ? ಹಬ್ಬದ ನನ್ ಕೈ ಬಯಸ್ಕೋಬೇಡ, ಸುಮನ್ ತಿನ್ ಹೋಗು. ಬಾ ಮಗಳೇ, ನಾನು ನೀನು ಆಮೇಲೆ ಒಟ್ಟಿಗೆ ಊಟ ಮಾಡೋಣ. ನಿನಗೇನ್ ಮಗಳೇ, ಒಳ್ಳೆ ರತಿ ತರ ಇದೀಯಾ? ನಿನ್ನ ಯಾರು ರಾಜ್ಕುಮಾರ್ನೇ ಬರ್ಸ್ಕೊಂಡ್ ಹೋಗ್ತಾನೆ, ಕೈ ತೊಳ್ಕೊಂಡ್ ಮುಟ್ಬೇಕು ನಿನ್ನ. ಕೆಲವ್ರು ಕೋತಿ ತರ ಇದ್ರು ರತಿ ಅಂತ ಹುಡುಗಿಯರೇ ಬೇಕವ್ರಿಗೆ. ಯೋ ಕರ್ಮ ಕರ್ಮ, ಏನ್ ಕೇಳ್ ಬಂತೋ ನಿಂಗೆ? ಬಾಳೆ ಎಲೆ ತಿನ್ನೋಕೆ ಆ ಹಾಳು ಪುಸ್ತಕ ಕೊಡ ಇಲ್ಲಿ. ಹರಿದು ಒಲೆ ಬೆಂಕಿ ಹಾಕಿ ತಣ್ಣಗ್ ಸ್ನಾನ ಮಾಡ್ತೀನಿ. ಪುಸ್ತಕ ಓದೋ ಹುಚ್ಚಲ್ಲಿ ಏನ್ ತಿಂತಾ ಇದೀನಿ ಅನ್ನೋ ಜ್ಞಾನನೂ ಇಲ್ಲ ನಿಂಗೆ. ಅತ್ತೆ, ರಾಮು ವಿಳ್ಳೆದೆಲೆ ಮಾತ್ರ ತಿಂತಾನೆ ಅಂತಿದ್ದೆ, ಬಾಳೆ ಎಲೆನೂ ತಿಂತಾನೆ. ಪುಸ್ತಕ ಒಂದ್ ಕೈಲಿದ್ರೆ ಬಾಳೆ ಎಲೆ ಅಲ್ಲ, ಹುಲ್ಲು ಹಾಕಿದ್ರು ತಿಂತಾನೆ.
ಯಾವತ್ತು ಎಲೆ ಎತ್ತದಿದ್ದವನು ಇವತ್ತೇ ನೀನ್ ಎಲೆ ಎತ್ತೋದು? ನನ್ ಎಂಜ್ಲೆನ ಇಲ್ಲೇ ಬಿಟ್ರೆ ರಾಮಾಚಾರಿ ಚಿತ್ರದಲ್ಲಿ ಹೀರೋಯಿನ್ ತನ್ನ ಗಂಡನ ಎಂಜ್ಲೆಲೆ ನೆಕ್ಲಿಲ್ವಾ, ಅದೇ ರೀತಿ ಸೀತಾ ನನ್ನ ಎಂಜ್ಲೆಲ್ಲಿ ಊಟ ಮಾಡಿ ನಿನ್ನ ಎಂಜ್ಲೆಲ್ಲಿ ಊಟ ಮಾಡಿದೀನಿ, ನೀನೇ ನನ್ ಗಂಡ ಅಂದ್ಬಿಡ್ತಾಳೆ. ನಿನ್ನ ಎಂಜಿಲೆಯಲ್ಲಿ ತಿನ್ನೋ ಕೌಳಿಗೇನು ಗ್ರಹಚಾರ ಬಿದ್ದಿಲ್ಲ. ನೀನೇನ್ ಅನ್ಕೋಬೇಡ ಸೀತಾ, ಎಂದಿದ್ರು ನೀನೇ ನನ್ ಸೊಸೆ. ಬಾ ನಾವಿಬ್ರು ಊಟ ಮಾಡೋಣ. ಅಜ್ಜಿ ಬಜ್ಜಿ ಅಜ್ಜಿ 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 ಬಜ್ಜಿ ಬಜ್ಜಿ ಅಜ್ಜಿ. ಸೀತಾ ದೊಡ್ಡೋಳಾಗೋದಿಕ್ಕೆ ಇನ್ನು ಎಷ್ಟು ದಿವಸ ಔಷಧಿ ತಗೋಬೇಕಂತೆ? ಡಾಕ್ಟರ್ ಹೇಳಿದ್ರು ಈ ಕೊಟ್ಟಿರೋ ವರ್ಷ ಸಾಕು, ದೇಹದಲ್ಲಿ ಏನು ತೊಂದ್ರೆ ಇಲ್ದೇ ಇದ್ರೆ ಇನ್ನೊಂದು ವಾರದೊಳಗೆ ದೊಡ್ಡಾಳಾಗ್ಬಹುದು ಅಂದ್ರು. ದೇಹದಲ್ಲಿ ಏನು ಇಲ್ಲ ಅಂದ್ರ? ದೇಹದಲ್ಲಿ ಏನು ತೊಂದ್ರೆ ಇಲ್ದೇ ಇದ್ರೆ ಇನ್ನೊಂದು ವಾರದೊಳಗೆ ದೊಡ್ಡಾಳಾಗ್ಬಹುದು ಅಂದ್ರು. ಇವಳು ದೊಡ್ಡಾಳಾಗ್ಬಹುದು, ಆದ್ರೆ ರಾಮು ಇವಳನ್ನ ಯಾವ ಮದುವೆ ಹಾಕಿ ನಿಂತನೋ ಆ ದೇವ್ರೇ ಬಲ್ಲ. ಅವಂದು ಒಂದೇ ರಾಗ, ಇವಳು ಮದುವೆ ಆಗಲ್ಲ ಅಂತ. ನೀವ್ಯಾಕ ರಾಮುಗೆ ಸೀತಾನ್ ಕೊಡ್ಬೇಕು ಅಂತ ಇಷ್ಟು ಒದ್ದಾಡ್ತಿರೋ ನಾ ಬೇರೆ ಕಾಣೆ. ಏನ್ ಬೇರೆ ಒಳ್ಳೆ ಹುಡುಗರು ಸಿಗೋದೇ ಇಲ್ವಾ? ನಂಗಂತೂ ನಮ್ ಸೀತನ್ನ ರಾಮು ಕೊಡಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಅವನೊಬ್ಬ ಹುಚ್ಚ. ಏನಾಯ್ತಮ್ಮ? ಬಾಬಾ ಏನಾಯ್ತು? ಅಜ್ಜಿ, ರಾಮ ಹೆಂಡತಿ ಆಗೋಳು ಕಾಳಿದಾಸನ್ ಶಾಕುಂತಲ ತರನೇ ಇರ್ಬೇಕಂತೆ. ಏನು? ಅವನ್ ಹೆಂಡತಿ ಆಗೋಳ್ಗೆ ಕೋಳಿ ರೀತಿ ತಲೆ ಇರ್ಬೇಕಂತ? ಕೋಳಿ ಅಲ್ಲ ಅಜ್ಜಿ, ಕಾಳಿ. ಕಾಳಿದಾಸನ್ ತಲೆ ಅಲ್ಲ, ಶಾಕುಂತಲ ತರನೇ ಇರ್ಬೇಕಂತೆ. ಓಹೋ, ಬ್ರಹ್ಮನ್ಗಿದ್ದಂಗೆ 4 ತಲೆ ಇರ್ಬೇಕಂತ? 4 ತಲೆ ಅಲ್ಲ ಅಜ್ಜಿ, ಶಾಕುಂತಲೆ. ನಾನು ಶಾಕುಂತಲ ತರ ಇಲ್ವಂತೆ. ಆ ನಿನ್ ತಲೆ ಚೆನ್ನಾಗಿಲ್ವಂತ? ಅಯ್ಯೋ, ಎಷ್ಟು ಕೊಬ್ಬವನ್ಗೆ ನಿನ್ನೆ ಹೀಯಾಳಿಸ್ತಾನ. ಅವನ್ ತಲೆ ಒಳ್ಳೆ ತೆಂಗಿನಕಾಯಿ ಕರಟ ಇದ್ದಂಗಿದೆ. ಇರ್ಲಿ, ನಾಳೆ ನಾವಿಬ್ರು ಹೋಗಿ ಅವನ್ ತೆಂಗಿನಕಾಯಿ ತಲೆನ ಒಡೆದು ಒಣ ಕೊಬ್ಬರಿ ಮಾಡೋಣ. ಏ ಸೀತಾ, ನಿಮ್ಮಿಬ್ರು ಹುಚ್ಚಾಟ ಸಾಕು. ಮೊದ್ಲು ನೀನ್ ಒಳಗ್ ನಡಿ. ಆ ಹುಚ್ಚಿನ ಬಿಟ್ರೆ ಬೇರೆ ಗತಿ ಇಲ್ದವರಾಗ ಆಡ್ತಾಳೆ. ಮೊದ್ಲು ನೀನ್ ದೊಡ್ಡವಳಾಗು, ಆಮೇಲೆ ನಾನೇ ಒಂದ್ ಒಳ್ಳೆ ಗಂಡು ನೋಡಿ ನಿನ್ ಮದುವೆ ಮಾಡ್ತೀನಿ. ಬೇಡ ಅಯ್ಯೋ, ಅಳ್ಬೇಡ ಕಂದ, ಅಳ್ಬೇಡ ಅಳ್ಬೇಡ. ಅಲ್ಲ, ಆ ಮೂಲೆ ಮನೆ ದಮಯಂತಿ ಇಲ್ವಾ, ತುಂಟು ಮುಂಡೆದು. ಬೇಡ ಬೇಡ. ಏನಿದತ್ತೆ ಇಷ್ಟು ಗರಂ ಆಗ್ಬಿಟ್ಟಿದ್ದಾರೆ? ಓಹ್, ಬನ್ನಿ ಅತ್ತೆ ಬನ್ನಿ, ನಾನೇ ಆ ಕಡೆ ಬರೋಣ ಅಂತಿದ್ದೆ. ಬನ್ನಿ ಒಳಗ್ ಬನ್ನಿ. ಒಳಗ್ ಬರೋದಿರ್ಲಿ. ಎಲ್ಲೇ ನಿನ್ ಮಗ ದುಷ್ಯಂತ, ಅವನಿಗೆ ತಲೆಗಿಲೆ ಕೆಟ್ಟಿದ್ದೇನೆ? ಯಾಕತ್ತೆ? ನಮ್ ಸೀತನ್ ತಲೆ ಸರಿ ಇಲ್ವಂತೆ, ಅವನ್ಗ ಅದ್ಯಾವ್ದೋ 4 ತಲೆ ಹುಡುಗಿ ಬೇಕಂತೆ. ಅಯ್ಯೋ, ಶಾಕುಂತಲೆ ಅಜ್ಜಿ. ಓ ಅದಾ ಅತ್ತೆ, ಓದಿ ಓದಿ ಮೊಳ್ಳಾದ ಕೂಚ್ಪಟ್ಟ ಅನ್ನೋಲ್ವೇ, ಹಾಗಾಗಿದೆ ಅವನಿಗೆ. ಕಡ್ಲೆಕಾಯಿ ತಿನ್ನಿ ತಗೊಳ್ಳಿ. ಅವನ್ಗೊಂದ್ ಕೆಲ್ಸ ಅಂತ ಸಿಗ್ಲಿ, ನಾನೇ ಮದ್ವೆ ಮಾಡ್ತೀನಿ ಸೀತಾನ್ ಜೊತೆ. ಯಾರ್ ಜೊತೆ? ನನ್ ಜೊತೆ. ಸೀತಾ ಜೊತೆ. ಅವನು ಬೆಂಗಳೂರು ಕೆಲ್ಸಕ್ ಹೋಗ್ತಾ ಇದ್ದಾನಂತೆ. ಅಲ್ಲೇ ಯಾವ್ದಾದ್ರು ಬೆಂಗಳೂರು ಭಿನ್ನಾನ್ಗತ್ತಿರ್ ಬಲೆಗ್ ಬಿದ್ರೆ ಗತಿ ಏನು? ಅವನ್ ಮೊದ್ಲೇ ಕೋಲೆ ಬಸ್ವ, ಎಲ್ಲಾತಕ್ಕೂ ತಲೆ ಆಡಿಸ್ತಾನೆ. ಅದಕ್ಕೆ ಅವನ್ ಬೆಂಗಳೂರ್ಗ್ ಹೋಗೋಕ್ ಮುಂಚೆ ಅವನಿಗೆ ಈ ಮೂಗ್ದಾರ ಹಾಕಿ ಕಳ್ಸು. ಒಳಗ್ ಬನ್ನಿ ಅತ್ತೆ. ಕರೆಗ್ ಬರ್ತೀನಿ. ಎಲ್ಲಿದಾನ ದುಷ್ಯಂತ? ಅಲ್ಲೆಲ್ಲೋ ಕೃಷ್ಣನ್ ದೇವಸ್ಥಾನ ಹತ್ರ ಇರ್ಬೇಕು. ದೇವಸ್ಥಾನದಲ್ಲಿ ಇದಾನ? ಹೋಗಿ ಅವನಿಗೆ ಸರಿಯಾಗಿ ಪೂಜೆ ಮಾಡ್ತೀನಿ. ಬಾರೆ ಸೀತಾ. ಆಹಾ, ಎದೆ ಅಳತೆ ಅರ್ಧ ಸೊಂಟ. ನೋಡ್ತೀನಿ, ಅಳತೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಆಹಾ, ಕರೆಕ್ಟ್ ಆಗಿದೆ. ಏನೋ ದುಷ್ಯಂತ, ನೀನ್ ಯಾವಾಗ್ಲೂ ದರ್ಜಿ ಅದೇ? ಏನ್ ಅಳತೆ ತಗೊಂತ ಇದ್ದಿಲ್ಲ? ಶಿಲಾ ಬಾಲಿಕೆದು ಕುಪ್ಸ ಹೊಲಿತೇನು? ಇಲ್ಲ ಅಜ್ಜಿ, ಎಲ್ಲಾದ್ರೂ ಅಳತೆ ಮೀರಿದ್ಯಾ ಅಂತ ನೋಡ್ತಾ ಇದ್ದೀನಿ. ಎಲ್ಲಾದ್ರೂ ಅಳತೆ ಮೀರಿದ್ಯಾ ಅಂತ ನೋಡ್ತಾ ಇದ್ದೀನಿ. ಅಳತೆ ಮೀರಿರೋದು ನಿನ್ ತಲೆ. ಯಾಕೋ ನಮ್ಮ ಶಾಕುಂತಲನ ಮದ್ವೆ ಆಗಲ್ಲ ಅಂದೆ? ಯಾರು ಶಾಕುಂತಲೆ? ನಮ್ ಸೀತಾನೋ? ಅವಳು ಶಾಕುಂತಲೆ ಅಲ್ಲ, ಎಮ್ಮೆ ತಲೆ. ನಿಂದು ಕೋಣನ್ ತಲೆ. ಇಲ್ಲಿ ಕೇಳ, ನಿಮ್ಮಿಬ್ಬರು ಮದ್ವೆ ನಿನ್ ಚಡ್ಡಿ ಹಾಕೊಳಕ್ ಮೊದ್ಲೇ ನಿಶ್ಚಯವಾಗೋಗ್ಬಿಟ್ಟಿದೆ. ಹನುಮಂತ ಬಾಲ ಬಿಚ್ಚಿದಂಗೆ ನನ್ನ ಮುಂದೆ ನಿನ್ ಬಾಲ ಬಿಚ್ಚಬೇಡ, ಬೆಂಕಿ ಇಟ್ಬಿಡ್ತೀನಿ. ಬೆಂಕಿ ಇಟ್ರೆ ಹನುಮಂತ ಲಂಕೆ ಸುಟ್ಟಾಕ್ದಂಗೆ ನಾನ್ ನಿಮ್ಮನೇನೆ ಸುಟ್ಟಾಕ್ಬಿಡ್ತೀನಿ. ಸೀತಾ ಹೇಗಿರ್ಬೇಕು ಅಂತ ಹೇಳೋ, ಹಾಗ್ ತಯಾರ್ ಮಾಡ್ತೀನಿ. ಹಾಗ್ ತಯಾರ್ ಮಾಡೋದಕ್ಕೆ ಅದೇನು ಬಾಳೆಕಾಯಿ ಬಜ್ಜಿ ಅಲ್ಲ. ಅವನ ಕಲ್ಲನೆ ಮದ್ವೆ ಆಗ್ತಾನ ಅಂತ ಕೇಳಜ್ಜಿ. ಅಲ್ವೋ, ಸುಂದರವಾಗಿರೋ ನನ್ ಮೊಮ್ಮಗಳ್ ಬಿಟ್ಟು ಒಳ್ಳೆ ಕಲ್ಲೇಸಿ ತರ ಕಲ್ಲಿಡ್ಕೊಂಡ್ ಕೂತಿದ್ಯಲ್ಲೋ. ನಿಮ್ಮ ಮಗಳು ಸುಂದರವಾಗಿದ್ದಾಳೆ. ಸುಂದರವಾಗಿರೋ ಹುಡುಗಿ ಹೇಗಿರ್ತಾಳೆ ಅನ್ನೋದನ್ನ ಕಾಳಿದಾಸ ವರ್ಣನೆ ಮಾಡಿದಾನ ಕೇಳಿ.
ಕಾಳಿದಾಸ ಹೇಳಿದಾನೆ, ಹುಡುಗಿಯ ಕಣ್ಣುಗಳು ವಿಶಾಲಾಕ್ಷಿ, ಕಮಲಾಕ್ಷಿ ಅಥವಾ ಮೀನಾಕ್ಷಿ, ಕದಪು ಕನ್ನಡಿ, ಹುಬ್ಬು ಕಂಬಳಿ ಹುಳುಗಳು, ತೊಂಡೆ ಹಣ್ಣಿನಂತ ತುಟಿ, ದಂತ ದಾಳಿಂಬ, ಮೂಗು ಕೆಂಡ ಸಂಪಿಗೆ, ಕುಂಭ ಕುಚ, ಕುಂಭ ನಿತಂಬ, ಸೊಂಟ ಸಿಂಹಕಟಿ, ಜಡೆ ನಾಗವೇಣಿ, ಕೊರಳು ಶಂಖ, ತೋಳುಗಳು ಕರಿಬಾಳೆ ದಿಂಡು, ಬೆರಳು ಮಾವಿನ ತಳಿರು, ತೊಡೆ ಬಾಳೆ ಕಂಬ, ಪಾದ ಕಮಲ. ಇವುಗಳನ್ನ ಪಡೆದಿರುವಂತ ಹುಡುಗಿನ ಕಾಳಿದಾಸ ಜಗನ್ಮೋಹಿನಿ, ಶಾಕುಂತಲೆ, ತ್ರಿಪುರ ಸುಂದರಿ ಅಂತ ಕರೆದಿಯಾನೆ. ಗೊತ್ತಾಯ್ತಾ? ಗೊತ್ತಾಯ್ತು, ನಿನ್ ತಲೆ ಲೂಸ್ ಆಗಿದೆ ಅಂತ. ನಮ್ ಸೀತಾನು ಆ ಕಲ್ನಷ್ಟೇ ಗಟ್ಟಿಯಾಗಿದ್ದಾಳೆ. ಅವಳ ಮದುವೆ ಮಾಡ್ಕೊಂಡ್ಮೇಲೆ ನಾನೇ ಸುತ್ತಿಗೆ ಉಳಿ ಕೊಡ್ತೀನಿ, ಅವಳನ್ನ ಹ್ಯಾಗ್ ಬೇಕಾದ್ರೂ ಕಿತ್ಕೊ. ಈಗ ನೀನ್ ಅವಳ ಮದ್ವೆ ಆಗೋದಿಲ್ಲ ಅಂದ್ರೆ ಈ ಬೀಜ ಹೊಡೆದಂಗೆ ಬಡ್ದಾಕ್ಬಿಡ್ತೀನಿ. ಏಯ್, ಹೋಗಿ ಇಟ್ಕೊಳ್ಳೋಣ ಬಾರೆ ಅವನ್ನ. ಅವ್ನ್ ನಿನ್ ಮದ್ವೆ ಆಗ್ತೀನಿ ಅನ್ನೋವರೆಗೂ ಬಿಡೋದೇ ಬೇಡ. ಬಾ. ಅಬ್ಬಾ, ಚಳಿಗಳ ಕಾಟ ತಪ್ತು. ಇದೇ ನೋಡ್ರಿ 27ನೇ ಕ್ಲಾಸ್. ಹೇಳಿರಿ ಅಡ್ರೆಸ್ ಅಲ್ಲಿ ಬರೋದು ಗೊತ್ತಾ? ಅಲ್ಲೆಲ್ಲೋ ಬರುತ್ತೆ ನೋಡ್ರಿ. ಸರೋಜಾ ಆಂಟಿ, ಸರೋಜಾ ಆಂಟಿ. ಏನೇ ಸುಂದ್ರಿ, ಸ್ವಲ್ಪ ಹಾಲ್ ಬೇಕಿತ್ತು ಆಂಟಿ. ತಂದ್ಕೊಡ್ತೀನಿ. ಏನೇ ಸುಂದ್ರಿ, ಏನ್ ಅಂಕಲ್? ನಿಮ್ಮ ಅಣ್ಣಂದ್ರೆ ನಿಂಗೆ ಹುಡುಗನ ಹುಡುಕ್ತಿದಾರ ಇಲ್ಲೋ? ಹುಡುಕ್ತಾ ಇದಾರೆ ಅಂಕಲ್. ಎಲ್ಲಿ ಈ ದೇಶದಲ್ಲೇ ಹುಡುಕ್ತಿದಾರೋ ಇಲ್ಲ ಫಾರಿನ್ ಹುಡುಕ್ತಿದಾರೋ? ಹೋಗಿ ಅಂಕಲ್. ಅಜ್ಜಿ ಗಂಟು ಐಸಾ ಐಸಾ, ಅಜ್ಜಿ ಗಂಟು ಐಸಾ ಐಸಾ ಐಸಾ. ಅಪ್ಪ ಪಕ್ಕದ ಮನೆ ಅಂಕಲ್ ಕೊಟ್ರು. ಬಸ್ಸನ್ಗೆ ಹೋಗಿ ರಾಮನ್ ಕರ್ಕೊಂಡ್ ಬರಲ್ವೇನ್ರಿ? ಅವನೇನ್ ಸಣ್ಣ ಮಗುನೇನೆ, ಅಡ್ರೆಸ್ ಕೇಳ್ಕೊಂಡ್ ಬರ್ತಾನೆ ಬಿಡು. ತರ್ತೀನಿ ಆಂಟಿ. ಹಾಲ್ ಕುಡಿದು ನೀನು ಹೆಂಡತಿ ತರ ದಪ್ಪಗಾಬೇಕು. ಎಲ್ಲ ಹೋಗಿದ್ದೆ, ಬರೋ ತಿಂಡಿ ತಿನ್ನು. ನನ್ನ ಪ್ರೀತಿಯ ರಾಜ ರಾಜ. ಇಲ್ಲಿ ನೋಡಿ ಅಮ್ಮ. ಇರಿ, ಈ ಮನೆಯವ್ರನ್ನೇ ಕರಿತೀರಿ. ಸರೋಜಾ ಆಂಟಿ, ಯಾರೋ ಸೀರೆ ಮಾರೋರು ಬಂದ್ಯಾರ ನೋಡಿ. ನೀವೆಲ್ಲ ಹೀಗೆ ಮನೆ ಬಾಗಿಲು ಬಂದು ನಮ್ಮ ಹೆಂಗಸ್ಗೆ ಸೀರೆ ಆಸೆ ತೋರಿಸ್ಬಿಡ್ತೀರಾ? ಕೊಡ್ತಾ ಇದ್ರೆ ರಾತ್ರಿ ಮಗ್ಗಲ್ ತಿರ್ಸ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ನಮ್ ಕಷ್ಟ ನಮ್ಗೆ, ನಿಮ್ಗೇನ್ ಹೇಳಿ? ಸೀನು ಮಾವ ನಾನು, ಸಾವಿತ್ರಕ್ಕನ ಮಗ ರಾಮು. ನೀನೇನ ಮಾರಾಯ, ಈ ಹುಡುಗಿ ಮಾತು ಕೇಳ್ಕೊಂಡು ಮೋಸ ಹೋಗ್ಬಿಟ್ಟೆ. ಇದೇನು ನೀನ್ ಅವತಾರ? ಒಳ್ಳೆ ಕಾಶಿ ಯಾತ್ರೆ ಹೊಟ್ಟು ಮದುಮಗಂತರ ಹೊರಟ್ಬಿಟ್ಟಿದ್ಯಲ್ಲೋ. ಹಾಗೇನಿಲ್ಲ ಮಾವ, ರಿಕ್ಷಾದಲ್ಲೇ ದೂರದಲ್ಲೇ ಬಿಟ್ಬಿಟ್ಟ. ಗಂಟು ಭಾರ ಇತ್ತು, ಕೈನ್ ಜಾರ್ತಾ ಇತ್ತು, ಅದಕ್ಕೆ ತಲೆ ಮೇಲೆ ಇಟ್ಕೊಂಡ್ ಬಂದೆ. ಒಳಗ್ ಬರೋ ರಾಮು. ಯಾಕೆ ಸುಂದ್ರಿ ತಲೆ ತಗಸ್ಕೊಂಡ್ಬಿಟ್ಟೆ? ಎದುರಿಗೆ ಮದ್ವೆ ಗಂಡಿದ್ದಾನೆ ಅಂತನಾ? ಹೋಗಿ ಅಂಕಲ್. ಸುಂದ್ರಿ, ಆಹಾ ಏನ್ ಹೆಸರು, ರಾಗಕ್ಕೂ ತಾಳಕ್ಕೂ ಸಂಬಂಧನೇ ಇಲ್ಲ. ಬರೋ ರಾಮು. ಹಾ, ಬಾಪ ರಾಮು, ಕೈಕಾಲ್ ತೊಳ್ಕೊ, ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ದಿವಸ ಹೀಗೆ ಯಾರಾದ್ರೂ ನೆಂಟರು ಮನೆಗ್ ಬರ್ತಾ ಇದ್ರೆ ಟಿಫನ್ಗೆ ಚಿತ್ರಾನ್ನ ಪುಳಿಯೋಗರೆ ತಿನ್ನೋದು ತಪ್ಪತ್ತೆ. ಇವ್ರು ಹೇಳೋದ್ ಕೇಳಿದ್ರೆ ತಿರುಪತಿ ತಿಮ್ಮಪ್ಪಂಗೆ ದಿವಸ ಪುಳಿಯೋಗರೆ ನೈವೇದ್ಯ ಮಾಡಿ ಹಾಕ್ತಾಗೆ ನಾನ್ ಇವ್ರಿಗೆ ಚಿತ್ರಾನ್ನ ಮಾಡಿ ಹಾಕ್ತೀನಿ ಅಂತ ತಿಳ್ಕೋಬೇಕು. ಅದನ್ ತಿಂದೆ ಗೂಳಿ ಹಾಕಿ ಬೆಳ್ದಿದ್ದೀರಾ. ಈಗ್ಲೇ ನಿಮ್ ಕಾಟ ತಡ್ಕೊಳಕ್ ಆಗ್ತಿಲ್ಲ ನಂಗೆ. ಇನ್ ಪ್ರತಿನಿತ್ಯ ಪಂಚಭಕ್ಷ ಪರಮಾನ ಮಾಡಿ ಹಾಕಿದ್ರೆ ಅಷ್ಟೇ ನಾನ್ ಚಟ್ನಿ. ತಡೀರಿ, ಇವತ್ ಮಾಡ್ತೀನಿ. ಊಟ ಡಬ್ಬಿಗೆ ಚಿತ್ರಾನ್ನನೇ ಮಾಡಿ ಹಾಕ್ತೀನಿ. ಏ, ಹಾಗ್ ಮಾತ್ರ ಮಾಡ್ಬೇಡ್ವೆ. ಆಫೀಸ್ಗೆ ಚಿತ್ರಾನ್ನ ತಗೊಂಡೋದ್ರೆ ಎಲ್ರು ಗೇಲಿ ಮಾಡಕ್ ಶುರು ಮಾಡ್ಬಿಡ್ತಾರೆ. ಏನು ರಾತ್ರಿ ರಾಯರ್ ಸವಾರಿ ಎಲ್ಗ ಹೋಗಿತ್ತು? ನಿನ್ನೆ ರಾತ್ರಿ ಏನೋ ಇವತ್ತು ಚಿತ್ರಾನ್ನಾಗ್ ಬಂದಿದ್ದಿಲ್ಲ ಅಂತ. ಬಂದವ್ರ ಮುಂದೆಲ್ಲ ಏನ್ರಿ ನಿಮ್ ಪುರಾಣ? ಅವಕಾಶ ಸಿಕ್ಕಿದ್ರೆ ಸಾಕು ಬಾಯ್ ಹಾಕ್ತಾರೆ. ಅಮ್ಮ, ಏನೋ ಕೆಟ್ಟ ವಾಸನೆ ಬರ್ತಾ ಇದೆ. ಓಹ್, ಹೌದಲ್ಲ ರಾಮು, ನಿನ್ನ ಗಂಟಿನಿಂದ ಕೊಳತು ವಾಸನೆ ಬರ್ತಿದ್ಯಲ್ಲ. ಯಾವ್ದೋ ತಿಂಡಿ ಪದಾರ್ಥ ಹಳಸಿರ್ಬೇಕು. ನಮ್ಮ ಅಮ್ಮಂದು ಹಳಸಲು ಕೈ ಅಲ್ವಾ? ಏ ಮಾರಾಯ, ನಿಮ್ಮಮ್ಮ ನಮ್ಮನ್ನ ಮೀನ್ ತಿನ್ನೋರು ಅಂತ ತಿಳ್ಕೊಂಡಿದ್ದಾರೇನೋ? ಇಷ್ಟು ಹೊತ್ತು ತಲೆ ಮೇಲೆ ಹೊತ್ಕೊಂಡಿದ್ದು ಮೀನಿನ ಗಂಟು ಅಂತ ಗೊತ್ತಾಗ್ಲಿಲ್ವೇನೋ ನಿನ್ಗೆ? ನನ್ ಲೋಕದಲ್ಲಿ ನಾನಿದ್ದೆ, ಇದ್ರ ವಾಸನೆ ಗೊತ್ತೇ ಆಗ್ಲಿಲ್ಲ. ಹೌದು, ನಮ್ಮಮ್ಮ ಮೀನ ಕಳ್ಸಿದ್ಲು. ಮೀನ್ ಯಾಕೆ ಕಳಿಸ್ತಾರೆ? ನೀವೇನ್ ಮೀನ್ ತಿನ್ನೋರ? ಬರ್ತಾ ಬಸ್ನಲ್ಲೆಲ್ಲ ಲಗೇಜ್ ಎಕ್ಸ್ಚೇಂಜ್ ಆಗಿರ್ಬೇಕು. ಬೇರೆ ಗಂಡ ನೀನ್ ಹೊತ್ಕೊಂಡ್ ಬಂದಿದ್ಯಾ ಅಷ್ಟೇ. ರೀ, ಮೊದ್ಲ ಮೀನಂತ ತಗೊಂಡೋಗಿ ಎದುರುಗಡೆ ಮನೆ ನಾಯರ್ ಕೊಟ್ ಬನ್ರಿ. ಮೊದ್ಲ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ಇದನ್ನೇ ಹಾಕಿ ಚಿತ್ರಾನ್ನ ಮಾಡ್ಬಿಡ್ತೀನಿ. ಕನ್ನಡ ಬಲ್ಲುಟ್ಟ ಮಿಸ್ಟರ್ ನಾಯರ್, ತಾವೆಲ್ಲೋ ಹೊರಟಾಗಿದೆ. ಒಂದು ಹೆಣ್ಣು ನೋಡೋ ಕಾರ್ಯಕ್ರಮ ಇತ್ತು. ಓ, ಈಗ ನೀವು ನೋಡ್ಲಿಕ್ಕೆ ಹೋಗ್ತಾ ಇರೋ ಹೆಣ್ಣು 95ನೇದು 96ನೇದು? 96ನೇದು 96. ಓ, ಶತಮಾನ ಯಾವಾಗ ಪೂರೈಸ್ತೀರಾ ಗಿನ್ನೀಸ್ ಬುಕ್ ಅಲ್ಲಿ ನಿಮ್ ಹೆಸರು ತೋರಿಸೋದಕ್ಕೆ? ನಮ್ಮ ಭಾರತದವ್ರಿಗೆ ಇನ್ಯಾವ್ದ್ರಲ್ಲಿ ಮಾಡ್ಲಿಕ್ಕೆ ಆಗದೆ ಇದ್ರು ಇಂಥದ್ರಲ್ಲಿ ಗಿನ್ನೀಸ್ ದಾಖಲೆ ಮಾಡ್ತಾರೆ. ಮೀನಿನ ಗಂಟು. ನಮ್ಮ ಅಕ್ಕನ ಮಗ ಊರಿಂದ ಬರ್ತಾ ಲಗೇಜ್ ಎಕ್ಸ್ಚೇಂಜ್ ಆಗಿ ಮೀನ್ ಬಂದ್ಬಿಟ್ಟಿದೆ. ನಾವ್ ಇದನ್ನ ತಿನ್ನಲ್ಲ, ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತೊಳ್ಳೆ ಶುಭ ದಿವಸ. ಮೀನು ಸಿಕ್ತು, ಹೆಣ್ಣು ಸಿಗ್ಬೋದು. ಓ ಮಿಸ್ಟರ್ ನಾಯರ್,
ಏನಾಯ್ತು ನಿಮ್ಮ 96ನೇ ಕನ್ಯಾ ಪರೀಕ್ಷೆ? ಆಯಮ್ಮನೆ ಕತೆ ಅಂತ ತಿಳ್ಕೊಂಡು ಹಿಂಬಾಲಿಸಿ ಒದೆ ತಿಂದಂಗ ಆಯ್ತು ನನ್ನ ಕತೆ. ಹುಡುಗಿ ತಾಯಿ ಚಂದ ನೋಡಿ ಹುಡುಗಿ ಇನ್ನೂ ಚಂದ ಇರ್ಬೇಕು ಅಂತ ಮನಸ್ಸಿನಲ್ಲೇ ಮಂಡಿಗೆ ತಿಂದೆ. ಹುಡುಗಿನ ನೋಡಿದ ತಕ್ಷಣ ತಿಂದ ಮಂಡಿಗೆ ಎಲ್ಲ ಅಜೀರ್ಣ ಆಗೋಯ್ತು. ಸಾರೆ ಅವಳ ತಲೆ ನನ್ನ ಹೆಲ್ಮೆಟ್ ಇದ್ದಾಗಿದೆ. ಸಾರೆ ಹಿಂದಿನ ಕಾಲದಲ್ಲಿ ಗಂಡ ಸತ್ರೆ ಹೆಂಡತಿ ತಲೆ ಬೋಳ್ಸೋ ಪದ್ಧತಿ ಇತ್ತಲ್ಲ, ನಾನೇ ಸತ್ರೆ ಇವಳ ತಲೆ ಬೋಳ್ಸೋ ಪ್ರಾಬ್ಲಮ್ಮೇ ಇಲ್ಲ. ಬರೀ ಕೆಂಪು ಸೀರೆ ಉಡ್ಸಿದ್ರೆ ಆಯ್ತು. ಹುಡುಗಿ ತಲೆ ನೋಡಿ ನನ್ನ ತಲೆ ಬಿಸಿ ಆಯ್ತು ಸಾರೆ. ತಲೆಯಲ್ಲಿ ಕೂದಲಿರ್ಬೇಕು ಸಾರೆ, ಆಗ್ಲೇ ಮುಖಕ್ಕೆ ಲಕ್ಷಣ. ಹೆಣ್ಣುಗಳಿಗೇನು ಬರ ಮಿಸ್ಟರ್ ನಾಯರ್, ಪಕ್ಕದಲ್ಲೇ ಇರ್ತಾರೆ, ಕಣ್ಬಿಟ್ಟು ನೋಡ್ಬೇಕಷ್ಟೇ. ಅಂಕಲ್ ಸಾರೆ ನಿಮ್ಮ ಸೆಲೆಕ್ಷನ್ ಬೇರೆ ಪೋಕ. ನನಗೆ ನನ್ನ ಪರ್ಮನೆಂಟ್ ಮ್ಯಾರೇಜ್ ಬ್ರೋಕರ್ ಮತ್ತೆ ಬರ್ಲಿಕ್ಕೆ ಹೇಳಿದ್ದಾನೆ, ನಾನು ಬರ್ತೀನಿ. ಆಹಾ, ಇದ್ರಲ್ಲೂ ಹುಡುಗಿಯರ ವರ್ಣನ ಅದೇ ರೀತಿ, ಕುಂಭಕುಚ್ಚ ತೊಂಡೆ ತುಟಿ. ಆಹಾ, ಇದೊಂದು ಸೀರೆ ಜಾರ್ ಜಾರಿ ಹೋಗ್ತಾ ಇದೆ. ಆಹಾ, ಈ ಲೈಬ್ರರಿಲಿ ಇರೋದೆಲ್ಲ ಡಬ್ಬಾ ಪುಸ್ತಕಗಳೇ, ಇಲ್ಲಿರೋರೆಲ್ಲ ಡಬ್ಬಾಗಳೇ. ಅದಕ್ಕೆ ಅವನು ಹೆಂಡತಿ ತಿಂದ್ರೆ ಹೇಗಿರ್ಬೇಕು ಅನ್ನೋದನ್ನ ನೀನೇ ಕೇಳಿ ತಿಳ್ಕೊಂಡು ಅವನಿಗೊಂದು ಹೆಣ್ಣು ಹುಡುಕು. ಸಾಕು ಅಂದ್ರೆ ನಿಮ್ ಮಾತು. ಹುಡುಗಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹುಡ್ಕೊಂಡು ಹೋಗಕ್ಕೆ ಅದೇನ್ ತರಕಾರಿನೇ ಬಟ್ಟೆನೆ? ಹೌದು ಸರೋಜಮ್ಮ, ನಾವು ತಮಾಷೆಗೆ ಹೇಳ್ತಾ ಇಲ್ಲ. ರಾಮು ತನ್ನ ವಯಸ್ಸಿಗೆ ಸಹಜವಾದ ಆತನೇ ನಮ್ಮ ಹತ್ರ ಹೇಳ್ದ. ಆದ್ರೆ ಹಾಗೆ ಹೆಣ್ಣುಗಳನ್ನ ಪರೀಕ್ಷೆ ಮಾಡಕ್ಕೆ ಗಂಡಸರು ಕೇಳ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಮನ್ನ ಕೇಳ್ತಾ ಇರೋದು. ಹೌದೇನೋ ರಾಮು? ಇವ್ರಿಬ್ಬರು ಮಾತು ನಂಗೆ ಅರ್ಥವೇ ಆಗ್ತಿಲ್ವಲ್ಲ. ಹೌದು ಸರೋಜತೆ, ನಾನು ಅವತ್ತೇ ಇವ್ರ ಹತ್ರ ಎಲ್ಲ ಹೇಳಿದೀನಿ, ನೀವು ಅವ್ರನ್ನೇ ಕೇಳ್ಬಿಡಿ. ನೋಡೆ, ಅವನು ಹೇಗೆ ಹೇಳಿದಾನೋ ಹಾಗೆ ಹೇಳ್ತೀನಿ. ಅವನು ಹೆಂಡತಿಯಾಗಿ ಬರೋ ಹುಡುಗಿಗೆ ನಾಗವೇಣಿ ಇರ್ಬೇಕಂತೆ. ಇದು ಸರಿ ಅಂದ್ರೆ ಅದೇ ಹೆಸರು ಹುಡುಗಿನ ಎಲ್ಲಿಂದ ಹುಡ್ಕೊಂಡು ಹೋಗೋದು? ಭಾವನವ್ರ ಮಗಳ ಹೆಸರು ಸೀತಾ, ಅದಕ್ಕೇನಂತೆ ನಾಗವೇಣಿ ಅಂತ ಅವಳಿಗೆ ಪುನಃ ನಾಮಕರಣ ಮಾಡಿದ್ರಾಯ್ತು. ಅಯ್ಯ, ನಿನ್ನ ಹತ್ರ ಯಾರು ತಲೆ ಚಚ್ಕೋತಾರೆ? ಇವನ್ ಕೇಳಿದ ಹೆಸರಲ್ಲ ಕಣೆ. ನಾಗವೇಣಿ ಅಂತಂದ್ರೆ ನಾಗರಹಾವಿನಷ್ಟುದ್ದ ಜಡೆ ಇರೋ ಹುಡುಗಿ ಅಂತ. ಅಬ್ಬಬ್ಬಾ, ನಂಗ್ ನಾಗರಾವ್ ಕಂಡ್ರೆ ಹೆದರ್ಕೆ ಅಲ್ವಾ ರಾಮು? ಹುಡುಗಿಗೆ ಅಷ್ಟುದ್ದ ಜಡ ಇದ್ರೆ ನೀ ಏನ್ ಹಿಡ್ಕೊಂಡ್ ಜೋಕಾಲೆ ಆಡ್ತೀಯಾ? ಹಾವಿನ ಹಾಗೆ ಯಾರಿಗಾದ್ರೂ ಜಡ ಇರುತ್ತಾ? ಒಬ್ಬರಿಗೆ ಉದ್ದಕ್ಕಿರುತ್ತೆ, ಇನ್ನೊಬ್ಬರಿಗೆ ಗಿಡ್ಡಕ್ಕಿರುತ್ತೆ. ಹುರುಪಿಗೆ ಕೂದ್ಲೆ ಅಂದ ಅಂತಾರೆ ಹಿರಿಯರು. ಹೂ ಮುಡ್ಕೊಂಡ್ರೆ ನಿಲ್ಲಷ್ಟು ತಲೆ ತುಂಬಾ ಕೂದ್ಲಿದ್ರೆ ಆಯ್ತು. ಅದನ್ ಬಿಟ್ಟು ಹಾವು ಹಲ್ಲಿ ಜಿರ್ಲೆ ಅಂತೆಲ್ಲ ಹೇಳ್ಬೇಡ ಅಸಯ್ಯ. ಓ, ಇಂಪಾರ್ಟೆಂಟೇ ಮರ್ತಿದ್ನಲ್ಲ. ಕಣ್ಣು ವಿಶಾಲಾಕ್ಷಿ, ಮೀನಾಕ್ಷಿ, ಕಮಲಾಕ್ಷಿ, ಇದ್ರಲ್ಲಿ ಯಾವ್ದಾದ್ರೂ ಪರವಾಗಿಲ್ಲ. ಹೌದೇನೋ ರಾಮು? ಕಣ್ಣು ಚೆನ್ನಾಗ್ ಕಾಣ್ಬೇಕಾದ್ದು ಮುಖ್ಯನೇ. ಅದನ್ ಬಿಟ್ಟಿದೇನೋ ಏಕಾಕ್ಷಿ, ರುದ್ರಾಕ್ಷಿ, ಗವಾಕ್ಷಿ ಅನ್ಕೊಂಡು ಕುರುಡು, ನಾಕಣ್ಣು, ಮೆಲ್ಗಣ್ಣು, ಪಿಸರ್ಗಣ್ಣು ಇಲ್ದೆ ಚೊಕ್ಕಟವಾಗಿರೋ ಕಣ್ಣಾಗಿದ್ರೆ ಸಾಕಪ್ಪ.
ಸೂಜಿಗ್ ದಾರ ಪೋಣ್ಸೋದು, ನಿನ್ ತಲೆಯಲ್ಲಿ ಏನಾದ್ರು ಹೇಳಿದ್ರೆ ಹೆಕ್ಕೊಂಡ್ರೆ ಸರಿಯಪ್ಪ. ಕಣ್ಣಿಂದಾಯ್ತು, ಮುಂದಿನ ಕೇಳು. ಚಂಪಕ ನಾಸಿಕ, ತೊಂಡೆ ತುಟಿ, ದಂತ ದಾಳಿಂಬ, ಕದಪು ಕನ್ನಡಿ, ಕಿವಿ ಕೊಬ್ಬರಿ ಹೋಳು, ಕೊರಳು ಶಂಖ, ತೊಡೆ ಬಾಳೆ ಕಂಬ, ಪಾದ ಕಮಲ, ಸೊಂಟ ಸಿಂಹಕಟಿ, ಮುಖ ಚಂದ್ರಮುಖಿ, ಬಿಂಬಾದರೆಯ ಪಯೋದರೆ, ತೋಳು ಕರಿ ಬಾಳೆ ದಿಂಡು, ಹೊಕ್ಕಳು ನೀರಿನ ಸುಳಿ, ಕುಂಭಕುಚ, ಕುಂಭನಿತಂಬ, ಬೆರಳು ಬಾವಿನ ತಲೆ. ನಿಲ್ಸೇನ್ರೆ, ಛೇ ಏನಿದ ಅನ್ಯಾಯ? ಹೋಟೆಲ್ ಮಾಡಿ ತಿಂಡಿ ಲಿಸ್ಟ್ ಹೇಳಿದಾಗ ಇಷ್ಟು ಉದ್ದ ಒದರ್ತಾ ಇದ್ದೀರಲ್ಲ ಒಂದೇ ಸಮನೆ. ನೀವ್ ಹೇಳಿದ್ ನಂಗೆ ಒಂಚೂರು ಅರ್ಥ ಆಗಿಲ್ಲ. ಅಂದ್ರೆ ಅದೆಂತದೋ ಹೂವು, ಹಣ್ಣು, ತರಕಾರಿ, ಬೆಂಡೆಕಾಯಿ, ಬದನೆಕಾಯಿ, ಸೋರೆಕಾಯಿ, ಶಂಕ, ಜಾಕ್ಟೆ, ಕೊಬ್ಬರಿ ಬಟ್ಲು, ಮಾವಿನ ಸೊಪ್ಪು ಅಂತ ಈ ಪುರೋಹಿತರು ಮದ್ವೆ ಮುಂಜಿ ನಾಮಕರಣಕ್ಕೆ ಹೇಳ್ದಷ್ಟು ಸಾಮಾನ್ ಹೇಳ್ತಿದ್ದೀರಾ. ಇದೆಲ್ಲ ಏನೋ ರಾಮ ಮದ್ವೆಗೆ ಬೇಕಾಗಿರೋ ಸಾಮಾನ? ನೋಡಿ ಸರೋಜಮ್ಮ, ದಂತ ದಾಳಿಂಬ ಅಂದ್ರೆ ನಮ್ ರಾಮು ಮದುವೆ ಆಗೋ ಹುಡುಗಿ ಹಲ್ಲು ದಾಳಿಂಬ್ರೆ ಬೀಜ ಇದ್ದಾಗಿರ್ಬೇಕಂತೆ. ಅದಕ್ಕೇನಂತೆ ಮದ್ವೆ ಮುಂಚೆ ಹುಡುಗಿಗೆ ಹಲ್ಲೆಲ್ಲ ಕಿಳಿಸ್ಬಿಟ್ಟು ಹಲ್ಲಿನ ಸೆಟ್ ಇಡಿಸ್ಬಿಡೋಣ. ಅಲ್ಲಿನ ಕತೆ ಮುಗೀತು. ಇನ್ನು ಚಂಪಕ ನಾಸಿಕ ಅಂದ್ರೆ ಸಂಪಿಗೆ ಮೊಗ್ಗಿನಾಗಿರೋ ಮೂಗಿರ್ಬೇಕು ಕನ್ಯಾಗೆ. ಅಲ್ಲ ಅಂದ್ರೆ ಸಂಪಿಗೆ ಹೂಗು ಮೂಗುಗೂ ಯಾವ ನೆಂಟಿಸ್ತಾನ? ಮೂಗು ಮೂಗಾಗಿದ್ರೆ ಸಾಕು, ಸೀನು ಸಿಮ್ಲಾ ಸುರಿದೆ ನೆಟ್ಟಿಗೆ ಉಸಿರಾಡ್ಕೊಂಡಿದ್ರಾಯ್ತು. ಸಂಪಿಗೆ ಮಗು ಬೆಳಗ್ಗೆ ರೆಕ್ಕೆ ಬಿಚ್ಕೊಳ್ಳುತ್ತೆ, ಸಂಜೆ ಕೆಂಪಗಾಗಿ ತಳ ಉದ್ರೋಗುತ್ತೆ. ಮೂಗುಗೂ ಅದೇ ಗತಿ ಆದ್ರೆ ದಿನಕ್ಕೊಂದ್ ಮೂಗು ಉದ್ಭವಿಸುತ್ತೆ ಮುಖದ ಮೇಲೆ. ಈಗ ನನ್ ಮೂಗಿಗೆ ಏನಾಗಿದ್ದೆ? ಅಯ್ಯೋ, ನಿಂತರ ಮುಗಿದ್ರೆ ಬೇಡದಿರೋ ವಿಷಯದಲ್ಲಿ ಮೂಗ್ ತುರ್ಸಕ್ ಶುರು ಮಾಡ್ತಾರೆ. ನೀವೇನ್ ಸಾಚ ಬಿಡಿ, ನಾ ಮೂಗ್ ತುರ್ಸಿದ್ರೆ ನೀವು ಮೈಯೆಲ್ಲ ತುರಿಸ್ತೀರಾ. ಮೂಗೊಂದ್ ಕಡೆ ಇರ್ಲಿ, ಮುಂದೆಂದು ತೊಂಡೆ ಹಣ್ಣನಾಗಿರೋ ತುಟಿ. ಏನಂತೀರಿ ಸರೋಜಮ್ಮ? ಹೂ ಅಲ್ವಾ ರಾಮು, ಎಲ್ಲಾ ಬಿಟ್ಟು ಆ ತೊಂಡೆ ಹಣ್ಣಾಕೋ ನಿನ್ ಕಣ್ಣಿಗೆ ಬೀಳ್ತು. ಇಂಥ ದಡ್ರ ಮುಂದೆ ನಾನು ಈ ವಿಷಯ ಹೇಳಲೇಬಾರ್ದಿತ್ತು. ಹೆಣ್ಮಕ್ಳು ತುಟಿ ನೋಡಕ್ಕೆ ಪುಟ್ಟಿಗೆ ಚೆನ್ನಾಗಿರ್ಬೇಕು, ಯಾವಾಗ್ಲೂ ಗಂಭೀರವಾಗಿ ಬಾಯಿ ಮುಚ್ಕೊಂಡಿರ್ಬೇಕು. ನನ್ನ ಹಾಗೆ ಬಾಯಿ ಬಡಿಕೆ ಆಗಿರ್ಬಾರ್ದು ಅಷ್ಟೇ. ಒನ್ಸ್ ಮೋರ್ ಸದ್ಯ ಈಗಲಾದ್ರೂ ನೀನ್ ಬಾಯಿ ಬಡಿಕಿಂತ ಒಪ್ಕೊಂಡಿಲ್ಲ. ಮುಚ್ಚ್ರಿ ಬಾಯಿ ಸಾಕು. ನಾನೇನೋ ನಿಮ್ಮ ಹಾಗೆ ಸುಳ್ಳು ಪಳ್ಳು ಹೇಳೋಳಲ್ಲ. ನಾನ್ ಬಾಯಿ ಮುಚ್ಕೊಂಡಿದ್ದಿದ್ರೆ ನೀವು ನನ್ನ ಇಷ್ಟೊತ್ತಿಗೆ ಹುರಿದ್ ಮುಗ್ಬಿಡ್ತಾ ಇದ್ರಿ ಅಲ್ವಾ ರಾಮು? ಇದೆಲ್ಲ ನಿಜ ಏನೋ ನೀ ಹೇಳಿದ್ದು? ಇಲ್ಲ ನೀವು 3 ಜನ ಸೇರ್ಕೊಂಡು ನನ್ ಗೋಳಿ ಕೂತಿದ್ದೀರೋ? ಇದೆಲ್ಲ ತಮಾಷೆ ಇಲ್ಲ ಸರ ಜೊತೆ. ನಾನು ಹೇಳಿದ್ ನಿಜ. ಜೀವಮಾನದಲ್ಲಿ ಒಂದೇ ಸರ್ತಿ ಮದ್ವೆ ಆಗೋದು, ಅದಕ್ಕೆ ನನಗೆ ಒಪ್ಪಿಗೆ ಆಗೋ ಹುಡುಗಿ ಮದ್ವೆ ಆಗ್ಬೇಕು ಅಂತ ನನ್ನ ಇಷ್ಟ. ಜೀವಮಾನದಲ್ಲಿ ಎಲ್ರು ಒಂದೊಂದೇ ಸಲ ಮದ್ವೆ ಆಗೋದು. ಕೆಲವ್ರಿಗೆ 2-2, 3-3 ತಲೆಯಲ್ಲಿ ಸುಳಿ ಇರುತ್ತೆ, ಅಂತವ್ರು 2 ಸತಿ ಮದ್ವೆ ಆಗ್ತಾರೆ. ಇಲ್ಲಿ ಕೇಳು, ಇದನ್ನೆಲ್ಲ ನಿಮ್ಮ ಅಮ್ಮನ ಹತ್ರ ಹೇಳ್ಬೇಡ. ಈ ಸೋರೆಕಾಯಿ, ಬೆಂಡೆಕಾಯಿ, ತೊಂಡೆಕಾಯಿ ಅನ್ನೋ ನಿನ್ನ ಐಲಾಟ ಎಲ್ಲ ಅವ್ರಿಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಟಾರು. ಸರಿ, ಮುಂದಿಂದು ಹೇಳಿ, ನಾನು ಸ್ವಲ್ಪ ತಿಳ್ಕೊಂಡಿರ್ತೀನಿ. ಮುಂದಿಂದು ಕದಪು ಕನ್ನಡಿ ಅಲ್ವಾ ರಾಮು? ಕದಪು ಅಂದ್ರೆ ಕೆನ್ನೆ ಅಂತ ನನ್ಗೂ ಗೊತ್ತು. ಅದು ಕನ್ನಡಿ ಯಾಕೋ ಆಗ್ಬೇಕು? ನೀನೇ ನಿನ್ ಹೆಂಡತಿ ಕೆನ್ನೆ ನೋಡ್ಕೊಂಡೆ ನಿನ್ ಗಡ್ಡ ಕೆರ್ಕೋಬೇಕಾ? ಇದ್ ಕೇಳಿ, ಹುಡುಗಿಗೆ ಚಂದ್ರನಾಗ ಮುಖ ಇರ್ಬೇಕು, ಅಂದ್ರೆ ಚಂದ್ರಮುಖಿ ಆಗಿರ್ಬೇಕು. ಸುಮ್ನೆ ಚಂದ್ರಮುಖಿ ಅಂತಾರೆ. ಚಂದ್ರನ ಹಾಗೆ ಮುಖ ಇರೋಕ್ ಸಾಧ್ಯವೇ? ಹಾಗಿದ್ರೆ ಚೆನ್ನಾಗಿರುತ್ತೆ. ಫುಟ್ಬಾಲ್ ತಗೊಂಡು ಕುತ್ಕೆ ಮೇಲೆ ಇಟ್ಟಾಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಕೊರಳು ಶಂಕ. ರಾಮ, ನನ್ನೇ ಇವ್ರ ಗಟ್ವಾಣಿ ಅಂತಾರೆ. ಇನ್ ರಾಮು ಹೆಂಡತಿ ಗಂಟ್ಲು ಶಂಕ ಆಗ್ಬಿಟ್ರೆ ದೇವ್ರೇ ಗತಿ. ಪುಣ್ಯಾತ್ಮ ಮಾತೇ ಆಡಲ್ಲ. ಇನ್ ಅವ್ರ ಹೆಂಡತಿ ಶಂಕದಲ್ಲಿ ಮಾತಾಡಿದ್ರೆ ಇವನ್ ಜಾಗಟೆ ಬಾರ್ಸ್ಕೊಂಡ್ ಮಾತಾಡ್ಬೇಕಷ್ಟೇ. ಅದ್ರ ಮುಂದೆ ನೀನೇ ಹೇಳಪ್ಪ. ಅದ್ರ ಮುಂದಿನ ಗೊತ್ತೇ ಇದೆಯಲ್ಲ, ಕುಂಭಕುಚ, ಕುಂಭನಿತಂಬ. ನೀವು ಗಂಡಸರು ಬಲು ನಾಚೆ ಕೆಟ್ಟವ್ರು ಬಿಡಿ. ಇದನ್ನೆಲ್ಲ ಯಾವನ್ ಬರ್ದವನು? ಮದ್ವೆ ಆಗೋ ಹುಡುಗಿಗೆ ಹಣ್ಣೆ ಗಾತ್ರ ಕುಂಡೆ ಇದ್ರೆ ಏನ್ ಗತಿ? ಆಮೇಲೆ 4 ಮಕ್ಳಾದ್ರೆ ದೇವ್ರೇ ಗತಿ. ಮನೆಗ್ ಬೇರೆ ಬಾಗ್ಲೇ ಇಡ್ಸ್ಬೇಕಾಗತ್ತೆ. ಕುಂಡೆ ಸ್ವಲ್ಪ ದಪ್ಪವಾಗಿದ್ರೆ ನೋಡಕ್ ಅಸಹ್ಯ, ಇನ್ನು ಹಂಡ್ರೆ ಗಾತ್ರ ಇದ್ರೆ ಯಾರ್ ನೋಡ್ತಾರೆ? ಅದ್ರ ಮುಂದಿನ ಬಿಟ್ಟಿಯಲ್ಲೇ ಕುಂಭಕುಚ. ರಾಮರಾಮ, ನೀವಂತೂ ಬಲು ಹಾಳಾಗಿ ಹೋಗಿದ್ದೀರಿ. ಅಂದ್ರೆ ಒಂದ್ ಮಗುವಿನ ತಂದೆ ಆಗಿ ಸ್ವಲ್ಪ ಆದ್ರೂ ನಾಚಿಕೆ ಇಲ್ಲ, ಹೇಸಿಕೆ ಇಲ್ಲ. ನೋಡು ಸರೋಜಾ, ಮದ್ವೆ ಆದ್ಮೇಲೆ ನಾಚಿಕೆ ಪಾಚಿಕೆ ಎಲ್ಲ ಪಲಾಯನ. ಅದನ್ನೆಲ್ಲ ಇಟ್ಕೊಂಡಿದ್ರೆ ನಮ್ಮ ಮಗುನೇ ಆಗ್ತಾ ಇರ್ಲಿಲ್ಲ. ನಾನು ಹೋಗ್ತೀನಿ ಅಂದ್ರೆ ನನಗೆ ಕೆಲಸ ಇದೆ. ಇಷ್ಟೊತ್ತು ನಾಜುಕಾಗಿರೋ ವಿಚಾರನೇ ಈ ರೀತಿ ಹೇಳಿದ್ದೀರಾ. ಇನ್ ಮುಂದಿನ ವರ್ಣನೆ ನಾ ಕೇಳಲಾರೆ. ಸಾಕ್ ಮಾಡಿ ನಿಮ್ ಕರಟು ಪುರಾಣ. ಇನ್ನೆರಡೇ ವಿಷಯ ಉಳಿದಿರೋದು, ಪಾದಕಮಲ, ಸಿಂಹಕಟಿ, ಒಕ್ಕಳು, ನೀರಿನ ಸುಳಿ, ಗಜಗಮನ ಅಥವಾ ಹಂಸಗಮನ. 2 ವಿಷಯ ಅಂತ 8 ವಿಷಯ ಹೇಳಿದ್ರಿ. ಸಿಂಹಕಟ್ಟಿ ಅಂತೀರಾ, ನಮ್ಗೆ ಯಾಕೆ ಸಿಂಹದ ಸೊಂಟ? ರಾಮು, ನೀನೇನಾದ್ರೂ ದುರ್ಗಿ ತರ ನೀನ್ ಹೆಂಡತಿ ಸೊಂಟದ ಮೇಲೆ ಕೂತು ಸವಾರಿ ಮಾಡ್ಬೇಕೇನೋ? ಹೆಣ್ಣು ಮಕ್ಕಳಿಗೆ ಸೊಂಟ ಸಣ್ಣದಾಗಿರ್ಬೇಕು ಅಂತ ಯಾಕೆ ಹೇಳ್ತಾರೆ ಗೊತ್ತೇ? ಸೊಂಟದ ಮೇಲೆ ಮಕ್ಕಳನ್ನ ಎತ್ಕೊಂಡ್ರೆ, ಬಿಂಗೆ ಹೊತ್ಕೊಂಡ್ರೆ ಭದ್ರವಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ. ಪೀಪಾಯಿ ತರ ಸೊಂಟ ಇದ್ರೆ ಮಕ್ಕಳನ್ನ ಎತ್ಕೊಳ್ಳೋದು ಹೇಗೆ, ಬಿಂಗೆ ಹೊರೋದು ಹೇಗೆ? ಈ ಕವಿಗಳೆಲ್ಲ ಒಂಥರ ಅರ್ಧಂಬರ್ಧ ಹುಚ್ಚರು ಅಂತ ಕಾಣುತ್ತೆ ಅಲ್ವಾ ರಾಮು? ಕವಿಗಳು ಹೇಳ್ತಾರೆ ಅಂತ ನೀ ಕಪಿ ತರ ಆಡ್ತೀಯಲ್ಲ. ಇನ್ನೇನಪ್ಪ ರಾಮು, ಸರೋಜಮ್ಮನ್ ತೀರ್ಮಾನ ಕೇಳಿದ್ರಲ್ಲ, ನಿಮ್ ತೀರ್ಮಾನ ಏನು? ನನಗೋಸ್ಕರ ನೀವ್ಯಾರು ತೊಂದರೆ ತಗೋಬೇಡಿ. ನನ್ನ ಹೆಂಡತಿ ನಾನೇ ಹುಡ್ಕೋತೀನಿ.
ನನ್ಗೊಂದ್ ಮ್ಯಾಕ್ಸಿ ಹೊಲ್ಕೊಡ್ಬೇಕಿತ್ತು. ಅದಕ್ಕೆ ಅಂತೆ ಧಾರಾಳವಾಗಿ ಹೊಲ್ಕೊಡ್ತೀನಿ. ಧಾರಾಳವಾಗಿ ಬೇಡ, ಕರೆಕ್ಟ್ ಫುಟಿಂಗ್ ನಲ್ಲೇ ಹೊಲ್ಕೊಡಿ. ಅಭ್ಯಾಸ ತರ ಹಾಗಂದೆ ಅಷ್ಟೇ. ಸಿನಿಮಾ ಹೀರೋಯಿನ್ಗಳೆಲ್ಲ ನನಗೆ ಕಾಯಂ ಗೊತ್ತಾ. ಪಂಡ್ರಿ ಬಾಯಿ, ಲೀಲಾವತಿ, ಮೈನಾವತಿ ಎಲ್ರು ಇಲ್ಲಿಗೆ ಹುಡುಕೊಂಡ್ಬರ್ತಾರೆ. ಓಹೋ, ಹಾಗಾದ್ರೆ ನೀವು ಮುದುಕಿರ್ ಸ್ಪೆಷಲಿಸ್ಟ? ಹಾಗೇನಿಲ್ಲ, ಹುಡುಗಿರು ನನ್ನ ಹತ್ರ ಬರ್ತಾರೆ. ರಾಮು ಅರ್ಥ ತಗೊಳಪ್ಪ. 17 40 40 40 ಒಳ್ಳೆ ಡ್ರಮ್ಮಿನ ಅಳತೆ ತಗೊಂಡಂಗಾಯ್ತು. ದೊಡ್ಡ ಗುಂಬಳಕಾಯಿ. ಮೇಡಮ್, ಇನ್ನೊಂದ್ ಗಂಟೆ ಬಿಟ್ಟು ತಗೊಂಡೋಗಿ, ಕೆಲಸ ಸುಲಭ, ಕಟ್ಟಿಗೆ ಇಲ್ಲ. ಹೋಯ್ತು. ಹತ್ರ ಬರೋರೆಲ್ಲ ಇಂಥದೇ ಡ್ರಮ್ಗಳು. ಡ್ರಮ್ ಅಂತೆ ಡ್ರಮ್. ಈ ಗಂಡಸ್ರೆ ಹೀಗೆ ತಮ್ಮಕ ನೋಡ್ಕೊಳ್ಳಲ್ಲ, ಹೆಂಗಸರ ಬಗ್ಗೆ ಹೇಳ್ತಾರೆ ಕುಂಬಳಕಾಯಿ ಅಂತ. ಈ ಕರೆಂಟ್ ಕೂಡ ನನ್ನ ಹೀಯಾಳ್ಸುತ್ತೆ. ಯಾರು ಯಾರು ಬಂದು ಬೀಳ್ತಾ ಇರೋದು? ತಡೀರಿ. ಅಯ್ಯೋ ತಡಿ. ಅಯ್ಯೋ ಯಾರ್ರಿ ನೀವು? ಇವನು ನನ್ಗೆ ಹೇಳ್ತಾರೆ. ಏನ್ರಿ ಬೇಕಿತ್ತು? ಏನ್ ಬೇಕಿತ್ತ? ಒಳಗ್ ಬಂದು ಹೇಳ್ತೀನಿ. ಯಾಕ್ರಿ ಬಾಗ್ಲಿಕ್ಕಿತ್ತ ಹೋಗಿ ಬರ್ದಿದ್ದು? ನಿಂತ್ಕೊಳ್ರಿ. ಯಾಕ್ರಿ ಹಾಗೆ ನಿಂತಾ ಇದ್ದೀರಾ? ಪೊಲೀಸ್ ಕರಿತೀನಿ. ಪೊಲೀಸ್ ಪೊಲೀಸ್ ಪೊಲೀಸ್. ಅಯ್ಯೋ ನೀನೇನೆ ದೇವ್ರೆ, ನಾನು ಈಗ ಯಾವಾಗ ತಿಳಿದ್ದೀನಪ್ಪ? ಅಮ್ಮ, ನಾನ್ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್. ಸ್ವೀಟ್ ಮಾಡಮ್ಮ. ನೋಡೆ, ದೊಡ್ಡ ಗುಂಬಳಕಾಯಿ ಹೇಗಿದೆ, ಚೀಪಾಗಿ ಸಿಕ್ತು. ಗುಂಬಳಕಾಯಿ ಹಲ್ವಾ ಮಾಡಿ ತಿನ್ನು, ಮೈಗೆ ಒಳ್ಳೇದು. ಇದು ಸಾಯ್ಲಿ. ಕಾಪಾಡಪ್ಪ. ಇದಕ್ಕೂ ನಾನು ಅನಿಸೋಷ್ಟು ಧೈರ್ಯ ಬಂದ್ಬಿಡ್ತು. ತೆಗೆದ ನೆಲಕ್ಕೆ ಹೋಗಿದ್ರೆ 4 ಚೂರಾಗಿ ಬಿಡ್ಬೇಕು. ಆ ನಿರ್ಜೀವ ವಸ್ತು ಮೇಲೆ ಯಾಕೆ ನಿನ್ ಸಿಟ್ಟು? ಸಾಯಂಕಾಲದಿಂದ ನೋಡ್ತಾನೆ ಇದ್ದೀನಿ, ಎಲ್ಲಾದ್ರ ಮೇಲೂ ಸಿಡಿತಾ ಇದ್ಯಾ. ಏನಾಗಿದೆ ನಿಂಗೆ? ಕುಂಬಳಕಾಯಿನ ಚೂರ್ ಮಾಡ್ದೆ, ಗಣೇಶ ಏನ್ ಮಾಡ್ತಿದ್ರು ಅವನ ಮೇಲೆ 4 ಬಾರಿಸ್ದೆ. ಈಗ ನನಗೇನ್ ಗ್ರಾಚಾರ ಕಾದಿದ್ಯೋ? ರೀ, ನನ್ ರೇಗಿಸ್ಬೇಡಿ. ಈ ಗಂಡಸರ್ ಜಾತಿನೇ ಇಷ್ಟು. ತಾವು ಅಷ್ಟ ವಕ್ರ ಆಗಿದ್ರು ಪರವಾಗಿಲ್ಲ, ಹೆಂಗಸರ ಬಗ್ಗೆ ಆಡ್ಕೋತಾರೆ. ತಾಗಾಳಪ್ಪ, ಈಗ ಗಂಡಸ ಜಾತಿಗೆ ಬಂತು ಕುತ್ತು. ಏನಾಯ್ತು ಅಂತನಾದ್ರೂ ಹೇಳೆ. ಇವತ್ತು ರಾಮು ಏನ್ ಮಾಡ್ದ ಗೊತ್ತೇನ್ರಿ? ಏನ್ ಮಾಡ್ದನೆ? ಇವತ್ತು ರಾಮುನ ಚೆಕ್ ಮಾಡ್ಬೇಕು ಅಂತ ಅವ್ನ್ ಕೆಲಸ ಮಾಡೋ ಟೈಲರ್ ಶಾಪ್ ಹೋಗಿದ್ದೆ. ಅವ್ನ್ ಗುರ್ತಿ ಹಿಡಿದೇರ ಹಾಗೆ ಡ್ರೆಸ್ ಮಾಡ್ಕೊಂಡು ಹೋಗಿದ್ದೆ. ಹೌದೌದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೆ, ನನಗೆ ಗುರ್ತು ಸಿಗ್ಲಿಲ್ಲ. ಆಮೇಲೆ ಏನಾಯ್ತು? ಏನ್ ನಡಿಬಾರ್ದಿತ್ತೋ ಅದ್ ನಡೆದೋಯ್ತು. ಮ್ಯಾಕ್ಸಿ ಹೊಲ್ಕೊಡಕ್ಕೆ ಅಂತ ಟೈಲರ್ ಹೇಳ್ದೆ. ಅವ್ನ್ ರಾಮುಗೆ ಅಳತೆ ತಗೊಳಕ್ ಹೇಳ್ದ. ನಾನು ಎದೆ ಅಳತೆ ತಗೊಂಡ್ ಆದ್ಮೇಲೆ ರಾಮು ಏನ್ ಮಾಡ್ದ ಗೊತ್ತೇನ್ರಿ? ಏನ್ ಮಾಡ್ದನೆ? ಹೀಗಂತ ತಲೆಯಲ್ಲಿ ಆಡಿಸ್ತಾರಿ. ಓಹೋ, ಈಗ ಅರ್ಥವಾಯ್ತು. ಭೂದೇವಿ ಬೆಂಕಿನ ಯಾಕೆ ಉಗುಳ್ತಿದ್ಲು ಇಷ್ಟವರೆಗೆ ಅಂತ ಅಲ್ವೇ? ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ದಂಗ ಆಯ್ತಲ್ಲ ನಿನ್ ಆವೇಶ. ಅವ್ನ್ ಬರೀ ತಲೆ ತನ್ನ ಅಲ್ಲಾಡ್ಸಿದ್ದು, ಆಡಿಸ್ಲಿ ಬಿಡೆ. ಏನ್ರಿ ಆಡಿಸ್ಲಿ ಬಿಡು ಅಂತೀರಾ? ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಯಾಕೆ? ನನ್ನ ಎದೆ ಅಳತೆ ತಗೊಂಡು ತಲೆಯಲ್ಲಿ ಆಡಿಸಿದ್ರೆ ಏನ್ರಿ ಅರ್ಥ? ಸರಿಯಾಗಿಲ್ಲ ಅಂತ ಅರ್ಥ. ಇದಕ್ಕಿಂತ ಅವಮಾನ ಬೇಕೇನ್ರಿ ಹೆಂಗ್ಸಿಗೆ? ಅದ್ ಸರಿಯಾಗಿಲ್ಲ ಅಂತ ನಾನು ಒಬ್ಬನಿಗೆ ಗೊತ್ತು ಅಂತಿದ್ದೆ. ಈಗ ಅವನಿಗೂ ಗೊತ್ತಾಗೋಯ್ತಾ? ಅವನು ಗೊತ್ತಾಗ್ಬಾರ್ದು ಅಂತಾನೆ ಕನ್ನಡಕ ಹಾಕೊಂಡು ಹೋಗಿದ್ದೆ. ಓ ಹೌದಲ್ಲ, ಸದ್ಯ ನನ್ ಮರ್ಯಾದೆ ಉಳಿತು. ಬೇರೆ ಯಾವ್ದೋ ಚೆನ್ನಾಗಿಲ್ಲ ಅಂತ ಅನ್ಕೋತಾನ್ ಬಿಡು. ಇನ್ನೇನ್ ಅಳತೆ ಮಾಡಿದ್ನೆ? ಸೊಂಟ ಅದ್ನು ಅಳತೆ ಮಾಡಿ ಸರಿಯಾಗಿಲ್ಲ ಅಂತಾನೆ. ಹೂರಿ, ಕೊನೆಗೆ ಹಿಪ್ಸ್ ಅಳತೆನು ತಗೊಂಡ್ಬಿಟ್ಟು ಡ್ರಮ್ಮಿನ ಅಳತೆ ತಗೊಂಡ್ ಹಾಗಾಯ್ತು. ಒಳ್ಳೆ ಕುಂಬಳಕಾಯಿ ಇದ್ದಾಗಿದ್ದಾಳೆ ಅಂತ ಅನ್ಬಿಟ್ಟ. ಸರಿಯಾಗಿ ಹೇಳ್ದ ಬಿಡು. ಯಾವ್ದ್ರಿ ಅದ್ ಸರಿಯಾಗಿ ಹೇಳಿದ್ದು?
ಅದೇ ನೀನ್ ಮೇಲಿಂದ ಕೆಳಗವರೆಗೂ ಗುಂಬಳಕಾಯಿ ತರ ಇದೆಯಾ ಅನ್ನೋದು. ಈ ಗಂಡಸೇ ಹೀಗೆ ತಮ್ ಕೆಲ್ಸ ಆಗ್ಬೇಕಾದ್ರೆ ಏನ್ ಶೇಪು ಎಷ್ಟ್ ಚೆನ್ನಾಗಿದ್ಯಾ, ಒಳ್ಳೆ ಶಿಲಾಬಾಲ್ಗೆ ಆಗಿದ್ಯಾ ಅಂತ ಹೊಗಳೋದು, ತಮ್ ಕೆಲ್ಸ ಎಲ್ಲ ಮುಗಿದ್ಮೇಲೆ ಒಳ್ಳೆ ಕುಂಬಳಕಾಯಿ ತರ ಇದ್ಯಾ ಅಂತ ಅನ್ನೋದು. ಗಂಡಸನ್ನ ಹತ್ರನೇ ಸೇರಿಸಬಾರ್ದು. ನಾನ್ ಯಾವತ್ತೇ ಹಾಗೆ ಹೇಳ್ದೆ? ನಾನ್ ನಿನ್ ಬಗ್ಗೆ ಹೇಳಿದ್ದೇನೆ. ನೀನ್ ನಿಂತ್ರು ಚೆನ್ನ, ಕೂತ್ರು ಚೆನ್ನ, ನೀನ್ ನನ್ಗೆ ಜಾಡ್ಸ್ ಹೋದ್ರು ಚೆನ್ನ ಅಂತಲ್ವೇನೆ? ಎಲ್ಲ ನಿಮ್ಗೂ ಅವನ್ ತರ ಉಚ್ಚಿಡ್ತಾ ಇದೆ ಅಂತ ಕಾಣಿಸುತ್ತೆ. ನೀನ್ ಹೇಳಿದ್ದೆಲ್ಲ ಕೇಳಿ ಇದ್ದು ಹುಚ್ಚು ಬಿಟ್ಟು ಹೋಯ್ತು ಕಣೆ. ಪ್ರಿಯ ಡ್ರಮ್ಮೆ ಉರುಳುವ ಬಾರೆಯ. ಮೊನ್ನೆ ಒಂದು ಹುಡುಗಿ ನೋಡಕ್ ಹೋಗಿದ್ರಲ್ಲ, ಏನಾಯ್ತು ನಾಯರವ್ರೆ? ಅವಳ ಕುಂಬಳಕಾಯಿ ಇದ್ದಂಗಿದ್ಲು. ಅದಕ್ಕೆ ಬೇಡ ಅಂದ್ಬಿಟ್ಟೆ. ಮೊನ್ನೆ ನೋಡಿದ ಹುಡುಗಿ ಸ್ವಲ್ಪ ಕಪ್ಪು, ಅದಕ್ಕೆ ನಾನು ಲೈಕ್ ಮಾಡ್ಲಿಲ್ಲ. ಮಿಸ್ಟರ್ ನಾಯರ್, ಹುಡುಗಿ ಕಪ್ಪಾದ್ರೇನೋ ಬೆಳ್ಳಗಾದ್ರೇನೋ? ಅದು ಸರಿ. ಇವತ್ತು ಬೆಳಗ್ಗೆ ಒಂದು ಹುಡುಗಿ ನೋಡಿದ್ದು, ವಯಸ್ಸಾಗ್ಬಿಟ್ಟಿದೆ, ಕೂದ್ಲೆಲ್ಲ ಉದುರಿ ಹೋಗ್ಬಿಟ್ಟಿದೆ. ನಾನು ಬೇಡ ಅಂದ್ಬಿಟ್ಟೆ. ವಯಸ್ಸಾದ್ಮೇಲೆ ಕೂದ್ಲು ಉದುರದೇ ಇರುತ್ತೆಯೇ? ಸದ್ಯ ಹಲ್ಲು ಉದುರದೇ ಇರೋ ಹುಡುಗಿ ಸಿಕ್ಕಿದ್ರೆ ನಿಮ್ ಪುಣ್ಯ. ಅದಕ್ಕೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ನಿಮ್ಮಲ್ಲಿ ಯಾವ್ದಾದ್ರು ಬ್ಯೂಟಿಫುಲ್ ಹುಡುಗಿರಿದ್ರೆ ಹೇಳಿ ಅಂತ. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಶ್ರೀಕೃಷ್ಣ ರಿಕ್ವೆಸ್ಟ್ ಮಾಡ್ದಂಗೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನಿಮ್ಗೆ ಕೃಷ್ಣ ಹೇಳ್ದಾಗೆ ಹೇಳ್ತಾ ಇದ್ದೀನಿ. ಕರ್ಮಣ್ಯ ವಾದಿಕಾರಸ್ತೆ ಮಹಾಫಲೇಶು ಕದಾಚನ. ನಾನಿನ್ನು ಬರ್ತೀನಿ. ಫಲ ಕೊಡಕ್ ನೀವೊಬ್ರೇ ಆಗ್ಬೇಕಾ? ಅವ್ರ ಕೈಲಾಗಲ್ವಾ? ಕೈಯಲ್ಲಾಗೋ ಕೆಲ್ಸ ಅಲ್ವೇ ಅದು? ಅದಕ್ಕೆ ನಾನು ಹಾಗೆ ಹೇಳಿದ್ದು. ಹೇಳೋರ್ಗು ಬುದ್ಧಿ ಇಲ್ಲ, ಕೇಳೋರ್ಗು ಬುದ್ಧಿ ಇಲ್ಲ. ಇಷ್ಟ ಅನುಭವ ಆದ್ರೂ ಅವ್ರಿಗೆ ಬುದ್ಧಿನೇ ಬಂದಿಲ್ಲ. ಹೆಣ್ಣಿಗೆ ವಯಸ್ಸಾಗಿದೆಯಂತೆ, ಕೂದುದ್ರೋಗಿದ್ಯಂತೆ. ಕೂದಿದ್ರೆ ಕಿತ್ತ ಅವ್ರ ತಲೆಗಂಟಿಸ್ಕೋತಿದ್ರೇನ? ಈ ಗಂಡಸ್ರೇ ಹೀಗೆ. ಬೇರೆಯವ್ರ ಮನೆ ಚೊಂಬು ತೂತು ಅಂತಾರೆ, ತಮ್ಮನೆ ಹಂಡೆನೆ ತೂತಾಗಿರೋದು ಗೊತ್ತಾಗಲ್ಲ ಅವ್ರಿಗೆ. ನಾನ್ ಯಾವತ್ತೇ ಹೇಳ್ದೆ ಬೇರೆಯವ್ರ ಮನೆ ಚೊಂಬು ತೂತು ಅಂತ? ನನಗ್ ಗೊತ್ತು ಕಣೆ, ನಮ್ಮನೆ ಹಂಡೆನೆ ತೂತು ಅಂತ. ಹಂಸಿ ನಾನೊಬ್ಳು ಪಾಪದೊಳು ಸಿಕ್ಕಿದೀನಿ. ಹಂಗಸ್ತೆ ಏನ್ ಮಾಡ್ತೀರಾ? ನೋಡ್ತಾ ಇರಿ, ನೀವು ನನ್ನ ಹಾಗೆ ಡ್ರಮ್ ತರ ಆಗ್ತೀರಾ. ಇಷ್ಟು ವರ್ಷದಿಂದ ಹುಡುಕ್ತಾ ಇದ್ರು, ಒಂದು ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ. ಎಲ್ಲ ಬೇರಿ ಪೋಕ. ಎಷ್ಟು ದಿವಸ ಅಂತ ಈ ಎಲೆಕ್ಟ್ರಿಕ್ ಕಂಬದ ತರ ಒಂಟಿಯಾಗಿರೋಕ್ ಸಾಧ್ಯ? ಯಾರಿಬಳ್ಳು ನಗರ ಹಾವು ಜಡ್ಡಯೋಳು. ರೋಡಿನಲ್ಲಿ ಪರಿಮಳವ ಬೀರುತ್ತಲೇ ನಡೆಯುವಳು. ಹೋಗಲಿಕ್ಕೆ ಬಿಟ್ಟರಿವಳು ಕೈಗೆ ಸಿಗೋಲ್ಲ. ತಿರುಗಲು ಹೇಳು ಪ್ರೀತಿಯ ಕೇಳು. ಕಾದು ಕಾದು ಮಾಡಿಕೊಂಡ ಯೌವನ ಹಾಳು. ಆಯಿತು ನೋಡು ನಂದು ನಾಯಿಯ ಪಾಡು. ಬೆಳಗಲು ಹೇಳು ನನ್ನಯ ಬಾಳು. ಯಾರಿವಳು ಬಳ್ಳಿ ಹಾಗೆ ಮದಯೋಳು. ಏನಾರವ್ರೆ, ರಾಜ್ಯೋತ್ಸವ ಫಂಕ್ಷನ್ ಹೋಗಿದ್ರಾ? ಹಾರ ಹಾಕೊಳ್ಳೆ ಬಂದ್ಬಿಟ್ಟಿದ್ದೀರಾ? ಇಲ್ಲ, ಮದ್ವೆ ಆಯ್ತು. ಯಾರ್ದು? ಯಾವಾಗ? ಎಲ್ಲಿ? ನಮ್ಮಿಬ್ಬರದು. ಸಾರಿ, ಮದುವೆ ಬಹಳ ಅರ್ಜೆಂಟ್ ಆಗಿದ್ದ ಯಾರನ್ನೂ ಕರಿಯಕ್ಕಾಗಿಲ್ಲ. ಸಿಂಪಲ್ ಆಗಿ ಟೆಂಪಲ್ ನಲ್ಲಿ ಮ್ಯಾರೇಜ್ ಮಾಡ್ಕೊಂಡ್ವಿ. ಅದಕ್ಕೆ ಸ್ವೀಟ್ಸ್ ಕೊಟ್ಟು ಆಶೀರ್ವಾದ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಬನ್ನಿ ಕೂತ್ಕೊಳ್ಳಿ. ನಾವು ದಂಪತಿಗಳು ಕೂತ್ಕೋಬೇಕು. ನಂಗೆ ಸಂತೋಷ ತಡ್ಕೊಳಕ್ ಆಗ್ತಾ ಇಲ್ಲ. ಸರೋಜನ ಕರಿತೀನಿ. ಸರೋಜ ನಿಂಗೊಂದು ಸಂತೋಷ ಸುದ್ದಿ ಕಣೆ. ಎದುರು ಮನೆ ನಾಯರು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದೇನ್ರಿ? ಹುಡುಗಿ ನೋಡಿದ್ರಾ? ಎಲ್ಲಿದ್ದಾಳೆ? ಎಲ್ಲಿ ನೋಡಿದ್ರಿ? ಹೇಗಿದ್ದಾಳೆ? ಹೇಳ್ರಿ. ಹಬ್ಬ, ಸೌಂದರ್ಯದ ಗಣಿ. ಹೆಚ್ಚು ದಿವಸ ಹುಡುಕಿದಕ್ಕೂ ಸಾರ್ಥಕವಾಯ್ತು. ಆಶೀರ್ವಾದ ತಗೋಬೇಕು ಅಂತ ಬಂದ್ ಕೂತಿದ್ದಾರೆ. ಅಯ್ಯೋ, ಈ ಸೀರೆ ಉಟ್ಕೊಂಡು ಹಾಗೆ ಬರೋದು? ಒಳ್ಳೆ ಸೀರೆ ಉಟ್ಕೊಂಡ್ ಬರ್ತೀನಿ. ಅಯ್ಯೋ, ನಿನ್ನೊಳಗೆ ಗಂಡನ್ ಬಂದ್ ಕೂತಿಲ್ಲ. ಬೇಗ ಬರ ಅಂದ್ರೆ. ನಮಸ್ಕಾರ ಅಮ್ಮ. ನಮಸ್ಕಾರ.
ನೀವ್ ಮದ್ವೆ ಆಗಿದ್ ಕೇಳಿ ಬಹಳ ಸಂತೋಷ ಆಯ್ತು. ಹುಡುಗಿಗ್ ತುಂಬಾ ನಾಚಿಕೆ ಅನ್ಸುತ್ತೆ. ಇಲ್ಲಿ ತಲೆ ಎತ್ತಮ್ಮ. ಇವಳಿಗೆ ಅವಾಗ ಮೂರ್ಛೆ ರೋಗ ಬಂದ್ಬಿಡುತ್ತೆ. ನೀವ್ ಹೊಸದಾಗ ಮದ್ವೆಯಾಗಿ ಬಂದ್ರಲ್ಲ, ಅದನ್ನ ನೋಡಿ ಅವಳು ಸಂತೋಷ ತಡ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಬಂದ್ಬಿಡ್ತು. ಅಲ್ಲ ನಾಯರವ್ರೆ, ಅಂಗೈಲ್ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಇಷ್ಟು ವರ್ಷ ಊರೆಲ್ಲ ಅಲ್ದಾಡ್ಬಿಟ್ರಲ್ಲ. ಹಾ, ಇವಳು ಬೆಣ್ಣೆ ಅಂತ ನನಗೆ ಈಗಲೇ ಗೊತ್ತಾಗಿತ್ತು. ಅಂಧಕಾರದಲ್ಲಿದ್ದ ನನ್ನ ಸೌಂದರ್ಯ ಪ್ರಜ್ಞೆಗೆ ಬೆಳಕು ಚೆಲ್ಲಿದ ಹೀರೋಯಿನ್ ಇವಳು. ಇಷ್ಟು ವರ್ಷ ಹುಡುಕಿ 4 ಜನರು ಬೆರಳು ತೋರಿಸಿ ಬೆರಗಾಗುವಂತ ತ್ರಿಪುರ ಸುಂದರಿನೇ ಮದ್ವೆ ಆದ್ರಿ. ಬೇಷ್, ನಿಮ್ ಜೋಡಿ ನೋಡಿ ಸುತ್ತಮುತ್ತ ಇರೋರು ಬಾಯಿ ಒಳಗೆ ಬೆರಳು ಇಟ್ಕೋಬೇಕು. ಬಾಯಿ ಮೇಲೆ ಬೆರಳಿಟ್ಕೊಳ್ಳೋದು. ಅವರಿಗೆ ನಮಸ್ಕಾರ ಮಾಡೋಣ ಬಾ ಸುಂದರಿ, ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಹೌದೌದು, ಅಷ್ಟಪುತ್ರ ಪ್ರಾಪ್ತಿರಸ್ತು. ಔತಣ ಮಾಡಿ ಬರ್ಸೋಣ ಅಂದ್ರೆ ಬಹಳ ಅರ್ಜೆಂಟ್ ಅಲ್ಲಿ ಪರವಾಗಿಲ್ಲ. ಕುಂಕುಮ ತರ್ತೀನಿ ರೀ. ರಾಮು, ಎದುರು ಮನೆ ನಾಯರ್ಗೆ ಮದುವೆ ಆಯ್ತು. ಹೆಂಡತಿ ಸಮೇತ ಬಂದಿದ್ದಾರೆ ಸ್ವೀಟ್ಸ್ ಕೊಡಕ್ಕೆ. ಅರ್ಜೆಂಟ್ ಅಲ್ಲಿ ನಮ್ಮ ಮ್ಯಾರೇಜ್ ನಡೆದೋಯ್ತು. ಹುಡುಗಿ ಬಹಳ ನಾಚಿಕೆ ಅಂತ ಕಾಣಿಸುತ್ತೆ. ಹೆಂಡತಿ ಅಂದ್ರೆ ಹೀಗಿರ್ಬೇಕು. ನಿಮ್ ಹೆಂಡತಿ? ಡಾರ್ಲಿಂಗ್, ಶೋ ಯುವರ್ ಫೇಸ್. ತಾರೆ, ನಾನೊಬ್ಬ ಲಕ್ಕಿ ಮ್ಯಾನ್. ನನಗೆ ಬೆಣ್ಣೆ ಅಂತ ಹೆಂಡತಿ ಸಿಕ್ಕಿದ್ಲು. ಗುರುವಾಯೂರಪ್ಪ ನನ್ನ ಮೇಲೆ ಕರುಣೆ ತೋರಿದ ಹಾಗೆ ನಿಮ್ಮ ಮೇಲೂ ಕರುಣೆ ತೋರಿ ನಿಮಗೆ ಇದೇ ರೀತಿ ಒಂದು ಹೆಂಡತಿ ಸಿಕ್ಲಿ. ಸ್ವೀಟ್ಸ್ ತಗೊಳ್ಳಿ. ನಾವಿನ್ನು ಬರ್ತೀವಿ. ಆಯ್ತು, ಬಾ ಡಾರ್ಲಿಂಗ್, ಹೋಗೋಣ. ಬಾಯ್. ಅಲ್ಲ ರೀ, 100 ಜನ ಹುಡುಗಿನ ಹುಡುಕಿ ಕೊನೆಗ್ 101ನೇದ್ರಲ್ಲಿ ಆಚೆ ಗೀಚೆಗಿರೋ ಒಂದನ್ ಕಿತ್ತಾಕಿ ಮಧ್ಯದಲ್ಲಿರೋ ಸೊನ್ನೆನ ಆರಿಸ್ಕೊಂಡಲ್ಲ ರೀ. ಇನ್ನು ಹುಡುಕ್ತಾ ಕೂತ್ರೆ ಕೊನೆಗ ಸೊನ್ನೆನೂ ಸಿಗುತ್ತೋ ಇಲ್ಲೋ ಅಂತ ಸಿಕ್ಕಿದ ಅವಕಾಶನ ಸಾವಕಾಶ ಮಾಡದೆ ಗಬಕ್ಕಂತ ಹಿಡ್ಕೊಂಡಿದ್ದಾನೆ. ಏನಪ್ಪಾ ರಾಮು, ಬದನೆಕಾಯಿ ರಾಶಿನ ಮೇಲಿದ್ ಗಟ್ಟಿ ಬದನೆಕಾಯಿನ ಪಕ್ಕಕ್ಕೆ ತಳಿ ಹುಡುಕ್ತಾ ಕೂತ್ರೆ ಕೊನೆ ಕೆಳಗೆ ಸಿಗೋದು ಬಾಳಿದ ಬದನೆಕಾಯಿ. ತಿಳಿತು, ನೀವ್ ಸುಮ್ನಿರಿ. ಈಗಾಗ್ಲೇ ತೊಂಡೆಕಾಯಿ, ಬೆಂಡೆಕಾಯಿ, ಸೋರೆಕಾಯಿ ಅಂತ ಅವ್ನಿಗೆ ಹುಚ್ಚಿಡ್ದಿದೆ. ಅದ್ರ ಜೊತೆಗೆ ನೀವು ಸುಟ್ಟು ಬದನೆಕಾಯಿನೂ ನೆನಪು ಮಾಡ್ಕೊಡ್ಬೇಡಿ. ಅಯ್ಯೋ, ನನ್ ತಲೆ ಸುತ್ತುತ್ತಾ ಇದೆ. ನಾನ್ ಸ್ವಲ್ಪ ರೆಸ್ಟ್ ತಗೋತೀನಿ. ನಡಿ, ನಾನು ಬರ್ತೀನಿ. ಅಯ್ಯೋ, ಇದೇನ್ರಿ, ಡಾಕ್ಟರ್ ಮಾತ್ರ ಕೆಲ್ಸನೇ ಮಾಡ್ಲಿಲ್ವಲ್ಲ ರೀ? ಇನ್ನೇನ್ ಮಾಡೋದು? ಬೇರೆ ಯಾವ ದಾರಿ ಇದೆ ಅಂತ ಡಾಕ್ಟರ್ನೇ ಕೇಳೋದು. ಇದೊಂದೇ ಸುಲಭದ ದಾರಿ ಇರೋದಿನ್ನು. ಅಯ್ಯೋ, ಹಾಗ್ ಮಾಡಕ್ ಹೋಗಿ ರಾಮಗ್ ನಿಜವಾಗ್ಲೂ ಹುಚ್ಚಿಡ್ಬಿಟ್ರಿ ಏನ್ ಗತಿ? ಗಣಪತಿ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದಾಗತ್ತಷ್ಟೇ. ನಮಗ್ ಬೇಕಾಗಿರೋದು ಗಣಪತಿ ಅಲ್ಲ, ಅವ್ರ ಅಪ್ಪನೇ. ಆಗ ಯಾವ್ದಾದ್ರು ಗಿರಿಜೆನ್ ತೋರಿಸಿ ಸಂಮೋಹನಾಸ್ತ್ರ ಬಿಟ್ರೆ ಕುಮಾರ ಸಂಭವ ಆಗತ್ತೆ. ನಿಮ್ ಹುಡುಗನಿಗೆ ನೀನ್ ಹೇಳದಂತ ಹುಡುಗಿ ಭಾನುವಾರ 3 ಗಂಟೆಗೆ ಬರ್ತಾ ಇದ್ದಾಳೆ ಅಂತೇಳಿ. ನೋಡಯ್ಯ ಶಿಖಾಮಣಿ, ಸೀತಾ ಅಪ್ಪನಿಂದ ಕಾಗದ ಬಂದಿದೆ. ರಾಮು ಸೀತೆನ ಮದ್ವೆ ಆಗ್ತಾನೋ ಇಲ್ವೋ ಅಂತ ಕಡೆ ಸರ್ತಿ ಕೇಳಿ ಅಂತ ಬರ್ದಿದ್ದಾನೆ. ಎಷ್ಟ್ ಸರ್ತಿ ಹೇಳಿದೀನಿ ಮಾವ, ಆ ಹಳ್ಳಿ ಗುಗ್ಗು ನಾನು ಮದ್ವೆ ಆಗೋದಿಲ್ಲ ಅಂತ. ನೀನ್ ಹೀಗ್ ಹುಡುಗಿನ ಹುಡುಕ್ತಾ ಕೂತ್ರೆ ನಿನ್ ತಲೆನ ಎದುರು ಮನೆ ನಾಯರ್ ತರನೇ ಆಗತ್ತೆ. ಯಾರ ತರನೇ ಆಗ್ಲಿ, ನಾನಂತೂ ಸೀತನ ಮದ್ವೆ ಆಗೋದೇ ಇಲ್ಲ. ಇದು ನನ್ನ ಚಾಣಕ್ಯ ಶಪಥ. ಆಯ್ತಪ್ಪ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ನನ್ಗಂತೂ ಕಾಗದ ಬರ್ದು ಸಾಕಾಗ್ ಹೋಗಿದೆ. ನೀನೇ ಒಂದ್ ಕಾಗದ ಬರಿ, ನಾನು ಖಂಡಿತ ಸೀತೆನ ಮದ್ವೆ ಆಗಲ್ಲ ಅಂತ ಬರಿತೀನಿ. ಅವ್ರು ಮತ್ ಪುನಃ ಸೀತನ ಮದ್ವೆ ಆಗು ಅಂತ ನಾನು ಕೇಳ್ಬಾರ್ದು, ಹಾಗ್ ಬರಿತೀನಿ. ಆಮೇಲೆ ನೀನ್ ಹೇಳಿದಂತ ಹುಡುಗಿನೇ ಜನಾರ್ದನ್ ಭಾನುವಾರ 3 ಗಂಟೆ ಕರ್ಕೊಂಡ್ ಬರ್ತಿದ್ದಾರಂತೆ. ಆ ಟೈಮ್ ಗೆಲ್ಗ್ ಹೋಗ್ಬೇಡ, ಮಲ್ಲೇ ಇರು. ರಾಮು, ಪಾಪ ಹುಡುಗಿ ಬಂದಿದ್ದಾಳೆ. ಹಾ, ಬಂದ್ಬಿಟ್ಟೆ. ಹುಡುಗಿಯಲ್ಲೇ ಮಾವ? ಹುಡುಗಿಗೆ ಬಹಳ ನಾಚಿಕೆ ಕಣಯ್ಯ. ನನ್ ರೂಮಲ್ಲಿ ಇದ್ದಾಳೆ. ಬಾ ನೋಡೋಣ, ಬಾ ರಾಮು, ಧೈರ್ಯವಾಗಿ ಬಾ. ನೀನ್ ಹೆಂಗ್ ನಾಚ್ಕೊಂಡ್ರೆ ಹೇಗೋ ನೋಡು. ನೀನ್ ಹೇಳಿದ ಎಲ್ಲಾ ವರ್ಣನೆಗಳು ಈ ಹುಡುಗಿಯಲ್ಲಿವೆ. ಕತ್ತತ್ ನೋಡ ಮಾರಾಯ.
ಬಂದಿದ್ದಾನಮ್ಮ. ನೀನು ಕೋಗಿಲೆ ಕಂಠದಿಂದ ನಿನ್ನ ಹೆಸರು ಹೇಳು ತಾಯಿ. ನನ್ ಬಿಟ್ಬಿಡಿ ಮಾವ. ಕೋಕಿಲವಾಣಿ ಚೆನ್ನಾಗಿಲ್ವಂತೆ ಗಿಣಿ ಮಾತಲ್ಲ ಹೇಳಮ್ಮ ನಿನ್ನ ಹೆಸರು. ನನ್ ಬಿಟ್ಬಿಡಿ ಮಾವ. ಹುಡುಗಾಟ ಆಡ್ತೇನೆ ರಾಮು. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಹುಡುಗಿನ ತಂದಿದ್ದು ಗೊತ್ತಾ? ನಿನ್ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿದ್ಯೋ ಹಾಗೆ ಇದ್ದಾಳೆ ನೋಡು. ನಂಗ್ ಬೇಡ ಬೇಡ. ಬೇಕು ಬೇಕು ಬೇಡ ಬೇಡ. ಬೇಕು 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 ಬೇಡ ಬೇಡ. ಬೇಕು 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 ಬೇಕು. ಬಿಡ್ತೀನ ನಿನ್ನ ಇವತ್ತು. ಹಿಡಿ, ಹಿಡಿ. ಹಾ? ಹಿಡಿ, ಹಿಡಿ, ಹಿಡಿ. ಬಿಡ್ಬೇಡ. ಮಾವ ನನ್ ಬಿಟ್ಬಿಡಿ ಮಾವ. ಏ ರಾಮು, ಈ ಹುಡುಗಿ ನೀನ್ ಹೇಳಿದ ರೀತಿನೆಲ್ಲ ಇದ್ದಾಳಲ್ಲ, ಮದ್ವೆ ಆಗೋ. ಬೇಡ, ನನ್ಗೆ ಆ ರೀತಿ ಹುಡುಗಿ ಬೇಡ. ಹಾಗಾದ್ರೆ ಸೀತೆನ್ ಮದ್ವೆ ಆಗ್ತೀಯಾ? ಬೇಡ, ನಂಗೆ ಅವಳು ಬೇಡ. ಅಂದ್ರೆ ಯಾರು ಬೇಕು ನಿಂಗೆ? ನನ್ಗೆ ಯಾರು ಬೇಡ, ನಾನು ಯಾರನ್ನೂ ಮದ್ವೆ ಆಗಲ್ಲ. ನನ್ ಬಿಟ್ಬಿಡಿ ಮಾವ. ಆಯ್ತು, ನಿನ್ನ ಬಿಟ್ಬಿಡ್ತೀವಿ. ಆದ್ರೆ ಒಂದ್ ಕಂಡೀಷನ್, ನೀನು ದಾರಿಲಿ ಹೋಗೋ ಹೆಣ್ಮಕ್ಳನ್ನ ನೋಡ್ ಕೊಡುದು. ಇಲ್ಲ, ನಾನ್ ನೋಡಲ್ಲ. ಟೈಲರ್ ಶಾಪ್ಗೆ ಹೋಗಿ ಕೊಡುದು. ಇಲ್ಲ, ನಾನು ಹೋಗಲ್ಲ. ಆಯ್ತು, ವೆರಿ ಗುಡ್. ನಾಳೆಯಿಂದ ನೀನ್ ಹೇಗೆ ನಡ್ಕೋತೀನಿ ನೋಡೋಣ. ಹಾಗೆ ಈ ಕೋಕಿಲ ಅಂದ್ರೆ ಯಾರು ಅಂತ ನೋಡು. ಪುಣ್ಯಾತ್ಮ, ಯಾಕಪ್ಪ ಈ ನರಕ ಶಿಕ್ಷೆ? ಮೈಯೆಲ್ಲಾ ಕಡಿತಾ ಇದೆ. ರಾಮು, ನಾವ್ ಮಾಡಿದ್ ನಿಮ್ಗೆ ತುಂಬಾ ಬೇಜಾರಾಗಿರ್ಬೇಕು. ಎಲ್ಲ ನಿಮ್ ಒಳ್ಳೇದಿಕ್ಕೆ. ಈಗ್ಲಾದ್ರೂ ಗೊತ್ತಾಯ್ತಾ ಆ ವರ್ಣನೆ ಎಲ್ಲ ಪುಸ್ತಕಕ್ಕೆ ಸರಿ ಅಂತ? ಗೊತ್ತಾಯ್ತು. ಹಾಗಿದ್ಮೇಲೆ ಈ ಕನ್ಯಾ ಪರೀಕ್ಷೆ ಮಾಡಿ ತಿಂಡಿಲ್ಲ ನಾವೇ ತಿಂದ್ಬಿಡೋಣ. ಬಾ ಅಪ್ಪ ಕೋಕಿಲಮ್ಮ, ಬರಯ್ಯ.